ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಸಚ್ಚಿದಾನಂದರೂಪಾಯ ಬಿಂದುನಾದಾಂತರಾತ್ಮನೆ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶ್ರೀ ಗುರುಭ್ಯೋ ನಮಃ. ಸಭೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ಪರಮಪೂಜ್ಯ ಸ್ವಾಮಿಗಳವರನ್ನು ನಮಿಸುತ್ತಾ ಅವರ ಒಂದು ಆಜ್ಞೆ ಹಾಗೂ ಆಶೀರ್ವಾದವನ್ನು ಅವಲಂಬಿಸಿ ದಕ್ಷಿಣಾಮೂರ್ತಿ ಸ್ತೋತ್ರದ ಬಗ್ಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ದಕ್ಷಿಣಾಮೂರ್ತಿ ಸ್ತೋತ್ರದ ಬಗ್ಗೆ ನಿಮಗೆ ಈಗಾಗಲೇ ತುಂಬ ಪರಿಚಯಗಳಿವೆ. ತುಂಬ ಶ್ಲೋಕಗಳ ಅರ್ಥವನ್ನು ಸಹ ನೀವು ತಿಳ್ಕೊಂಡಿದ್ದೀರಾ. ದಕ್ಷಿಣಾಮೂರ್ತಿ ಸ್ತೋತ್ರ ಅಂತಿದೆ. ಸ್ತೋತ್ರ ಅನ್ನೋದರಿಂದ ಈ ಒಂದು ಸಾಹಿತ್ಯ ಸ್ತುತಿಯನ್ನು ಮಾಡುತ್ತಾ ಇದೆ ಎಂಬಂತಹ ಅಂಶ ಸ್ಪಷ್ಟವಾಗುತ್ತೆ. ಭಗವಂತನ ಸ್ತುತಿಗೆ ಇರುವಂತಹ ಒಂದು ಶ್ಲೋಕಗಳು ಇಲ್ಲಿ ಸಿಗುತ್ತವೆ ಎಂಬ ಅಂಶ ಸ್ಪಷ್ಟವಾಗುತ್ತೆ. ಸ್ತೋತ್ರ ಅಂದರೆ ಸ್ತುತಿ ಮಾಡಬೇಕು. ಸ್ತುತಿಯನ್ನು ಮಾಡುವಂತಹ ಶ್ಲೋಕಗಳಲ್ಲಿ ವಿಚಾರ ಮಾಡಲಿಕ್ಕೆ ಏನಿದೆ ಅಂತ ಸಂಶಯ ಬರಬಹುದು. ಆದರೆ ಭಗವತ್ಪಾದರ ವೈಶಿಷ್ಟ್ಯ ಏನು ಉಪನಿಷತ್ತುಗಳ ಸಾರ ಇದೆಯೋ, ಉಪನಿಷತ್ತುಗಳಿಂದ ಯಾವ ಒಂದು ತತ್ವವನ್ನು ನಾವು ಕಂಡುಕೊಳ್ಳಬಹುದೋ ಅದನ್ನು ವ್ಯಾಸರು ಸೂತ್ರಗಳ ಮುಖಾಂತರ ಪೋಣಿಸಿಟ್ಟಿದ್ದಾರೋ ಆ ಎಲ್ಲ ವಿಷಯಗಳನ್ನೂ ಸಹ ಎಲ್ಲ ವರ್ಗದ ಜನರಿಗೂ ಅಥವಾ ಎಲ್ಲ ಸಮಾಜಕ್ಕೂ ಸಹ ತಲುಪಿಸಬೇಕು ಎಂಬಂತಹ ಒಂದು ದೃಷ್ಟಿಯಿಂದ ಹಲವಾರು ಸಾಹಿತ್ಯಗಳನ್ನು ರಚನೆ ಮಾಡಿದರು. ಪ್ರಕರಣ ಗ್ರಂಥಗಳು, ಸ್ತೋತ್ರಗಳು. ಯದ್ಯಪಿ ಸ್ತುತಿಯನ್ನು ಮಾಡಬೇಕು ಅಂತಂದರೆ ನಮಗೇನೋ ಒಂದು ಸಾಧನಗಳು ಬೇಕು. ನಮಸ್ಕಾರ ಮಾಡಬೇಕು, ಸ್ತುತಿಯನ್ನು ಮಾಡಬೇಕು. ಭಗವಂತನ ಎದುರುಗಡೆ ಹೋಗಿ ನಮಸ್ಕಾರ ಮಾಡಬೇಕು ಅಂತಂದರೆ ಏನೋ ಶ್ಲೋಕವನ್ನು ಹೇಳ್ತೀವಿ, ಸ್ತುತಿಯನ್ನು ಮಾಡ್ತೇವೆ. ಶ್ಲೋಕಗಳು ನಮಗೆ ಉಪಕಾರ ಮಾಡುತ್ತವೆ. ಸ್ತುತಿಯನ್ನು ಮಾಡ್ತಾ ಮಾಡ್ತಾ ಸ್ವಲ್ಪ ಅದರ ಅರ್ಥದ ಕಡೆ ನಾವು ಗಮನ ಕೊಟ್ಟರೆ ಆ ಒಂದು ಉಪನಿಷತ್ತಿನ ತತ್ವದ ಅರಿವು ನಮಗಾಗತ್ತೆ ಎಂಬ ಕಾರಣದಿಂದ ಇಂತಹ ಒಂದು ಮಹತ್ ಕಾರ್ಯವನ್ನು ಭಗವತ್ಪಾದರು ಮಾಡಿದ್ದಾರೆ. ಅಂತಹ ಶ್ಲೋಕಗಳು, ಸ್ತುತಿಯ ಶ್ಲೋಕಗಳು ಸಹ ತತ್ವಗಳಿಂದ ಕೂಡಿರುವಂತಹವು ಭಗವತ್ಪಾದರ ಶ್ಲೋಕಗಳಲ್ಲೇ ನೋಡಬಹುದು. ಅದರಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಎಂಬಂತಹದ್ದು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಸ್ತೋತ್ರ. ಈ ಒಂದು ಸ್ತೋತ್ರದಲ್ಲಿ ಏನು ವಿಚಾರಗಳನ್ನು ಮಾಡಿದ್ದಾರೆ, ಯಾವ ಒಂದು ತತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಪೋಣಿಸಿದ್ದಾರೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಾ ಈಗ. ಆದರೆ ಅದ್ವೈತ ತತ್ವವನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟೊಂದು ಸುಲಭವಲ್ಲ. ಯಾಕೆ ಸುಲಭವಲ್ಲ ಅಂತಂದರೆ ಪ್ರತಿಬಂಧಕಗಳು ಹಲವಾರಿವೆ. ದ್ವೈತಮಯವಾದಂತಹ ಪ್ರಪಂಚ ಕಾಣ್ತಾ ಇದೆ, ದ್ವೈತವೇ ತೋರ್ತಾ ಇದೆ, ಎಲ್ಲವೂ ಬೇರೆ ಬೇರೆಯಾಗಿ ಕಾಣ್ತಾ ಇದೆ, ವಿಚಿತ್ರವಾಗಿ ಕಾಣ್ತಾ ಇದೆ. ಇಂತಹ ಪ್ರಪಂಚದಲ್ಲಿ ಪರಮಾರ್ಥತಃ ಇರುವಂತಹದ್ದು ಅದ್ವೈತ ಅಂತಂದರೆ ಯಾರು ನಂಬಲಿಕ್ಕೆ ಸಾಧ್ಯ? ಯಾರಿಗೂ ನಂಬಿಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಒಂದು ಅದ್ವೈತ ತತ್ವವೇ ಪರಮಾರ್ಥ ತತ್ವ, ಕೊನೆಯಲ್ಲಿ ಉಳಿಯೋದು ಅದು ಒಂದೇ ಅಂತ ಹೇಳಬೇಕು ಅಂತಂದರೆ ಸುಮ್ಮನೆ ಹೀಗೆ ಹೇಳಿಬಿಟ್ರೆ ಖಂಡಿತ ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆಯಿತು, ಹಾಗಾದರೆ ಅದಕ್ಕೆ ಒಂದಿಷ್ಟು ಯುಕ್ತಿಗಳನ್ನು ತೋರಿಸೋಣ ಅಂತಂದರೆ ಯುಕ್ತಿಗಳೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಯುಕ್ತಿಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ? ನಾವು ನೋಡುವಂತಹ ವಸ್ತುಗಳು ಏನಿವೆಯೋ ಅವುಗಳಲ್ಲಿ ಯುಕ್ತಿಯಿಂದ ಇದು ಹೀಗೆ ಹೀಗೆ ಅಂತ ಹೇಳಬಹುದು. ಆದರೆ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಈ ಪ್ರಪಂಚದ ಸೃಷ್ಟಿ ಹೇಗಾಯಿತು ಅಂತ ಯೋಚನೆ ಮಾಡಿದಾಗ ಅದು ನಮ್ಮ ಇಂದ್ರಿಯಗಳಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ.
ಅಂತಹ ವಿಷಯದಲ್ಲಿ ಯುಕ್ತಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ಹೊಗೆ ಕಾಣ್ತಾ ಇದೆ, ಅಲ್ಲಿ ಬೆಂಕಿ ಇರಬಹುದು ಅಂತ ನಾವು ಅನುಮಾನ ಮಾಡಬಹುದು. ಯುಕ್ತಿಯಿಂದ ಈ ವಿಷಯವನ್ನು ಸಾಧನೆ ಮಾಡಬಹುದು. ಯಾಕಂದರೆ ಅವು ಎರಡೂ ಸಹ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ವಸ್ತುಗಳೇ. ಆದರೆ ಯಾವುದೋ ಒಂದು ಕಾಲದಲ್ಲಿ ಆಗಿರತಕ್ಕಂತಹ ಸೃಷ್ಟಿ ಅದು ಹೇಗಾಯಿತು ಅಂತ ನಾವು ಹೇಗೆ ಯುಕ್ತಿಯಿಂದ ಹೇಳಲಿಕ್ಕೆ ಸಾಧ್ಯ? ಅದು ಕಷ್ಟ. ಹಾಗಾಗಿ ಏನು ಮಾಡಬೇಕು? ಕೆಲವೊಂದಿಷ್ಟು ವಿಷಯಗಳಲ್ಲಿ ನಾವು ಶಬ್ದವನ್ನೇ ಪ್ರಮಾಣ ಅಂತ ಒಪ್ಪಿಕೊಳ್ಳಲೇಬೇಕು. ನಾವೇ ಯೋಚನೆ ಮಾಡಬಹುದು. ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜನನ್ನು ನೋಡಬಹುದೇನೋ, ಮುತ್ತಜ್ಜ ಅದಕ್ಕೂ ಹಿಂದಿನ ತಲೆಮಾರಿನವರು ಇದ್ದಾರೆ ಅಂತಂದರೆ ಅದಕ್ಕೇನು ಪ್ರಮಾಣ? ಅವರು ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಹಿರಿಯರ ಮಾತನ್ನು ಕೇಳಿ ನಾವು ಆ ವಿಷಯವನ್ನು ದೃಢಪಡಿಸಿಕೊಳ್ಳಬೇಕಾಗತ್ತೆ. ಅದಕ್ಕೆ ಶಬ್ದವೇ ಪ್ರಮಾಣ. ಆ ನಂತರ ನಾವು ಯುಕ್ತಿಗಳನ್ನು ತೋರಿಸಬಹುದು. ಈಗ ಅವರಿಲ್ಲ ಅಂತಂದರೆ ನಾವೇ ಹೇಗೆ ಇರ್ಲಿಕ್ಕೆ ಸಾಧ್ಯ ಅಂತ ಯುಕ್ತಿಗಳನ್ನು ತೋರಿಸಬಹುದು, ಅದು ಬೇರೆ ವಿಷಯ. ಆದರೆ ಮೊದಲು ಬರುವಂತಹ ಪ್ರಮಾಣ ಶಬ್ದ. ಈ ಶಬ್ದ ಅಂದರೆ ಏನು ಅಂತಂದರೆ ನಾವು ಕೇಳುವಂತಹ ಶಬ್ದ, ವಾಕ್ಯಗಳು ಏನು ಕೇಳ್ತಾ ಇದ್ದೀವೋ ಅದು ಪ್ರಮಾಣ. ಅದರಲ್ಲೂ ಸಹ ಉತ್ಕೃಷ್ಟವಾದಂತಹ ಪ್ರಮಾಣ ಯಾವುದು ಅಂತಂದರೆ ವೇದಗಳು. ಹಾಗಾಗಿ ವೇದಗಳು ಹೇಳಿರುವಂತಹ ವಿಷಯವನ್ನಿಟ್ಟುಕೊಂಡು ಅದಕ್ಕೆ ಯುಕ್ತಿಗಳನ್ನು ಪೋಣಿಸಿ ಇರುವಂತಹ ಪರಮಾರ್ಥ ತತ್ವ ಯಾವುದು ಅಂತ ಹೇಳಲಿಕ್ಕೆ ಭಗವತ್ಪಾದರು ಹೊರಟರು. ಕೇವಲ ಭಗವತ್ಪಾದರು ಅಂತಲ್ಲ, ಅದಕ್ಕೂ ಹಿಂದಿನವರು ಸಹ ಇದೇ ರೀತಿಯಾದಂತಹ ಮಾರ್ಗವನ್ನೇ ಅನುಸರಿಸಿದ್ದಾರೆ. ಆದರೆ ಅದರ ಅತ್ಯಂತ ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನು ಭಗವತ್ಪಾದರು ಒದಗಿಸಿದ್ದಾರೆ. ಯಾಕೆ ಈ ವಿಷಯವನ್ನು ಹೇಳಬೇಕಾಯಿತು ಅಂತಂದರೆ, ದರ್ಶನಗಳಲ್ಲಿ ಅಲ್ಲಲ್ಲಿ ಪರಸ್ಪರ ಭೇದಗಳು, ವಿಚಾರಗಳಲ್ಲಿ ಪರಸ್ಪರ ಭೇದಗಳು ಇವೆ. ಕೇವಲ ನಮ್ಮ ದರ್ಶನಗಳಲ್ಲಿ ಅಂತಲ್ಲ, ಅಂದರೆ ಭಾರತೀಯ ದರ್ಶನಗಳಲ್ಲಿ ಅಂತಲ್ಲ, ಪಾಶ್ಚಾತ್ಯ ದರ್ಶನಗಳಲ್ಲಿರಬಹುದು, ಎಲ್ಲ ಕಡೆಯೂ ಸಹ ಭೇದಗಳು, ವಿಚಾರ ಭೇದಗಳು ಇದ್ದೇ ಇವೆ. ಈ ವಿಚಾರ ಭೇದಗಳು ನಮ್ಮ ಒಂದು ಬುದ್ಧಿಯ ಸಾಮರ್ಥ್ಯದಿಂದ ಉಂಟಾಗತ್ತೆ. ದಾರ್ಶನಿಕರು ಏನು ತಮ್ಮ ದರ್ಶನಗಳನ್ನು ರಚಿಸಿದರೋ ಅವರ ಬುದ್ಧಿ ವೈಚಿತ್ರ್ಯದಿಂದಾಗಿ ಅಥವಾ ಅವರ ಶಿಷ್ಯರುಗಳ ಬುದ್ಧಿ ವೈಚಿತ್ರ್ಯದಿಂದಾಗಿ, ವ್ಯಾಖ್ಯಾನವನ್ನು ಮಾಡುವಂತಹವರ ಒಂದು ಬುದ್ಧಿ ವಿಶೇಷದಿಂದಾಗಿ ಈ ರೀತಿಯಾದಂತಹ ಭೇದಗಳು ಉಂಟಾದವು. ಅದೇ ಥರ ಆತ್ಮನ ವಿಷಯದಲ್ಲೂ ಸಹ ಆತ್ಮ ಅಂದರೆ ಯಾರು, ನಾನು ಎಂಬ ಶಬ್ದಕ್ಕೆ ಏನು ಅರ್ಥ ಎಂಬ ವಿಷಯವನ್ನು ಇಟ್ಟುಕೊಂಡು ದರ್ಶನಗಳಲ್ಲಿ ಹಲವು ರೀತಿಯಲ್ಲಿ ಚಿಂತಿಸಿದ್ದಾರೆ. ಪಾಶ್ಚಾತ್ಯ ದಾರ್ಶನಿಕರೂ ಸಹ ಈ ವಿಷಯದಿಂದಲೇ ದರ್ಶನದ ಆರಂಭವನ್ನು ಮಾಡಿದರು ಅಂತ ಹೇಳಬಹುದು, ದರ್ಶನ ವಿಚಾರವನ್ನು. ಈ ರೀತಿಯಾಗಿ ಆತ್ಮನ ವಿಷಯದಲ್ಲಿ ದಾರ್ಶನಿಕರು ಹಲವಾರು ವಿಚಾರಗಳನ್ನು ಮಾಡಿದ್ದಾರೆ. ಹಿಂದೆ ಹೇಳಿದಂತೆ ಶೂನ್ಯವಾದ, ಶೂನ್ಯ ಎಂಬಂತಹದ್ದು ಆತ್ಮ ಅಂತಂದರೆ ಬೇರೆ ಏನೂ ಇಲ್ಲವೇ ಇಲ್ಲ ಅಂತ ಅರ್ಥ. ಅದೇ ಥರ ವಿಜ್ಞಾನವಾದ ಅಂತ ಇನ್ನೊಂದು ವಾದ ಇದೆ. ವಿಜ್ಞಾನವಾದ ಅಂತಂದರೆ ಏನು? ನಾವೇನು ತಿಳ್ಕೊಳ್ತಿದೆಯೋ, ಜ್ಞಾನ ಏನು ಉಂಟಾಗ್ತಿದೆಯೋ ಅದೇ ಆತ್ಮ. ಅದರಲ್ಲಿ ಸ್ವಲ್ಪ ಭೇದವನ್ನು ಕಲ್ಪನೆ ಮಾಡುತ್ತಾರೆ. ಆಲಯ ವಿಜ್ಞಾನ ಅಂತ ಇನ್ನೊಂದು ಸಾಮಾನ್ಯವಾಗಿ ಉತ್ಪತ್ತಿಯಾಗುವಂತಹ ವಿಜ್ಞಾನ. ಅದರಲ್ಲಿ ಆಲಯ ವಿಜ್ಞಾನ ಎಂಬಂತಹದ್ದು ಆತ್ಮ ಅಂತ ಹೇಳ್ತಾರೆ. ಅದು ತೈಲಧಾರೆಯಂತೆ ನಿರಂತರವಾಗಿ ಉತ್ಪತ್ತಿಯಾಗ್ತಾ ಇರುತ್ತೆ. ಅಂತಹ ವಿಜ್ಞಾನವೇ ಆತ್ಮ ಅಂತ ಬೌದ್ಧರು ಅಂಗೀಕಾರ ಮಾಡಿದರು. ಹಾಗಾದರೆ ಆತ್ಮ ಯಾವುದು ಅಂತಂದರೆ ವಿಜ್ಞಾನ, ಜ್ಞಾನ. ವಿಜ್ಞಾನ ಅಂತಂದರೆ ಜ್ಞಾನವೇ. ಈ ಜ್ಞಾನ ಎಂಬಂತಹದ್ದು ಎಲ್ಲರಿಗೂ ಗೊತ್ತಿರುವಂತಹ ಪದಾರ್ಥ. ಎಲ್ಲರಿಗೂ ನಾನು ಎಂಬಂತಹ ಜ್ಞಾನ ಇದ್ದೇ ಇದೆ, ಅದರಲ್ಲೇನೂ ಸಂಶಯ ಇಲ್ಲ. ಹಾಗಾಗಿ ನಾನು ಎಂಬಂತಹ ಜ್ಞಾನದ ಒಂದು ಸಂತಾನ ಏನಿದೆಯೋ ಅದು ಬಿಟ್ಟು ಬೇರೆ ಆತ್ಮ ಎಂಬುದೇ ಇಲ್ಲ ಎಂಬುದು ಬೌದ್ಧರ ಆಶಯ. ಇದು ಸತ್ಯವೇ ಅಂತ ಪರಿಶೀಲಿಸಬೇಕು. ಅದಕ್ಕೆ ಮೊದಲು ಹೇಳಿದಂತೆ ಈ ವಿಷಯದಲ್ಲಿ ಸಾಕ್ಷಾತ್ ಯುಕ್ತಿಗಳು ಕೆಲಸ ಮಾಡೋದಿಲ್ಲ. ಅದಕ್ಕೆ ನಾವು ಶಬ್ದ ಪ್ರಮಾಣವನ್ನು ಆಶ್ರಯಿಸಬೇಕು. ವೇದಗಳು ಏನು ಹೇಳುತ್ತವೆ? ಆತ್ಮ ನಿತ್ಯ ಅಂತ ಹೇಳುತ್ತವೆ. ಆದರೆ ಈ ತೈಲಧಾರೆಯಂತೆ ಜ್ಞಾನದ ಪ್ರವಾಹ ಆತ್ಮ ಅಂತ ನಾವು ಅಂಗೀಕಾರ ಮಾಡಿದ್ದೇ ಆದಲ್ಲಿ ಏನಾಗತ್ತೆ? ಜ್ಞಾನ ಉತ್ಪತ್ತಿಯಾಗತ್ತೆ, ನಾಶವಾಗತ್ತೆ, ಉತ್ಪತ್ತಿಯಾಗತ್ತೆ, ನಾಶವಾಗತ್ತೆ.
ಈ ರೀತಿಯಾದಂತಹ ಪ್ರವಾಹವನ್ನು ಹೇಳಬೇಕಾಗತ್ತೆ. ಹಾಗಾದರೆ ನಿತ್ಯ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇದು ಒಂದು ಸಮಸ್ಯೆ ಇದೆ. ಆದರೆ ಬೌದ್ಧರು ಈ ವೇದಗಳನ್ನೆಲ್ಲ ಪ್ರಮಾಣ ಅಂತ ಒಪ್ಪೋದಿಲ್ಲ. ಅವರಿಗೆ ವೇದದಲ್ಲಿ ನಿತ್ಯ ಅಂತ ಹೇಳಿದ್ದಾರೆ ಅಂತಂದರೆ ಅವರು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಕದಾಚಿತ್ತು ಬೌದ್ಧರು ಒಪ್ಪದೇ ಇದ್ದರೂ ತೊಂದರೆ ಇಲ್ಲ. ಆದರೆ ಆ ಬೌದ್ಧ ದರ್ಶನವನ್ನು ಅವಲೋಕನ ಮಾಡಿದಂತಹ ನಾವುಗಳೂ ಸಹ ಭ್ರಾಂತಿಯಿಂದ ಇದೇ ಸತ್ಯ ಇರಬಹುದೇನೋ ಅಂತ ಸತ್ಯತ್ವ ಬುದ್ಧಿ ಅಲ್ಲಿ ಬರಬಹುದು ನಮಗೂ ಸಹ. ಹಾಗಾಗಿ ಇದು ಸತ್ಯವೋ ಅಲ್ಲವೋ ಎಂಬಂತಹ ವಿಮರ್ಶೆ ಅಗತ್ಯ. ಬೌದ್ಧ ಮತವನ್ನು ಖಂಡನೆ ಮಾಡಬೇಕು ಎಂಬಂತಹ ಉದ್ದೇಶದಿಂದ ಈ ವಿಚಾರದ ಅಗತ್ಯತೆ ಇಲ್ಲ. ಆದರೆ ಆ ವಿಷಯ ಸತ್ಯವೋ ಅಲ್ಲವಂತ ತಿಳ್ಕೊಳ್ಳಿಕ್ಕೋಸ್ಕರ ವಿಚಾರದ ಅಗತ್ಯತೆ ಇದೆ. ಅದಕ್ಕೆ ಭಗವತ್ಪಾದರು ಸೂತ್ರ ಭಾಷ್ಯದಲ್ಲೂ ಸಹ 2ನೇ ಅಧ್ಯಾಯವನ್ನು ರಚನೆ ಮಾಡ್ತಾ, 2ನೇ ಅಧ್ಯಾಯದ ಭಾಷ್ಯವನ್ನು ರಚನೆ ಮಾಡ್ತಾ ಇದೇ ಮಾತನ್ನು ಹೇಳ್ತಾರೆ. ಪರಮತ ಖಂಡನೆ ಮಾಡುವಲ್ಲಿ ತಾತ್ಪರ್ಯ ಇಲ್ಲ. ಕದಾಚಿತು ಮುಮುಕ್ಷುಗಳು, ಮೋಕ್ಷ ಮಾರ್ಗದಲ್ಲಿರತಕ್ಕಂತಹವರು, ಆತ್ಮದರ್ಶನವನ್ನು ಬಯಸಿದಂತಹವರು ಭ್ರಾಂತಿಯಿಂದ ಇದೇ ಸತ್ಯ ಅಂತ ಅಂದ್ಕೊಂಡು ತಮ್ಮ ಒಂದು ಯಾವ ಮಾರ್ಗದಲ್ಲಿ ಅವರು ಹೋಗಬೇಕೋ ಆ ಮಾರ್ಗದಿಂದ ಚ್ಯುತರಾಗಬಾರದು ಎಂಬ ಕಾರಣದಿಂದಾಗಿ ಪರಮತದ ಪರಿಶೀಲನೆ ಮಾಡಿ ಖಂಡನೆ ಮಾಡುವಂತಹದ್ದು. ಆ ಖಂಡನೆಯಲ್ಲಿ ತಾತ್ಪರ್ಯ ಇಲ್ಲ ಅಂತಲೇ ಆ ಭಾಷ್ಯದಲ್ಲಿ ವಿವರಿಸ್ತಾರೆ. ಹಾಗಾಗಿ ಅದು ಸತ್ಯವೋ ಅಲ್ಲವೋ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ವಿಮರ್ಶೆ ಅಗತ್ಯ. ಅದಕ್ಕೆ ಯುಕ್ತಿಗಳು ಬೇಕು. ಅದಕ್ಕೆ ಯುಕ್ತಿಯನ್ನು ಈ ಶ್ಲೋಕವೂ ಸಹ ತೋರಿಸಿಕೊಡುತ್ತೆ. ಮುಂದೆ ಹೇಳುವಂತಹ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಬಾಲ್ಯಾದಿಷ್ವಪಿ ಜಾಗ್ರದಾದಿಷು ತಥಾ ಸರ್ವಾಸ್ವಸ್ಥಾಸ್ವಪಿ ವ್ಯಾವೃತ್ತಾ ಸ್ವನುವರ್ತಮಾನಮಹಮಿತ್ಯಂತ ಸ್ಫುರಂತಂ ಸದಾ ಅಂತ ಹೇಳುತ್ತೆ. ಅಂದರೆ ಏನರ್ಥ? ಬಾಲ್ಯ, ಕೌಮಾರ, ಯೌವನ ಇತ್ಯಾದಿ ಅವಸ್ಥಾಭೇದಗಳು, ವಾರ್ಧಕ್ಯ ಇತ್ಯಾದಿ ಅವಸ್ಥಾಭೇದಗಳು ಪ್ರಸಿದ್ಧವಾಗಿವೆ, ತಿಳಿದಿರುವಂತಹ ವಿಷಯ. ಬಾಲ್ಯಾವಸ್ಥೆಯಲ್ಲಿ ಚಿಕ್ಕದಾಗಿರತಕ್ಕಂತಹ ಶರೀರ ಯೌವನಾವಸ್ಥೆಯಲ್ಲಿ ಸುದೃಢವಾಗುತ್ತೆ, ವಾರ್ಧಕ್ಯದಲ್ಲಿ ಪುನಃ ಕ್ಷೀಣಾವಸ್ಥೆಗೆ ತಲುಪತ್ತೆ. ಹೀಗೆ ಶರೀರದಲ್ಲಿರುವಂತಹ ಏನು ಪರಿಣಾಮಗಳಿದೆಯೋ ಅಥವಾ ವಿಕಾರಗಳಿದೆಯೋ ಅದಕ್ಕನುಸಾರವಾಗಿ ಬಾಲ್ಯಾದಿ ಅವಸ್ಥೆಗಳನ್ನು ನಾವು ಕರಿತೀವಿ. ಆ ರೀತಿಯಾಗಿ ವಿಂಗಡಣೆಯನ್ನು ಮಾಡಿಕೊಂಡಿದ್ದೀವಿ. ಆದರೆ ಬಾಲ್ಯಾವಸ್ಥೆಯಲ್ಲಿ ಹುಟ್ಟಿದ ಸ್ವಲ್ಪ ದಿನದ ನಂತರ ಅವನಿಗೇನು ನಾಮಕರಣ ಆಯಿತೋ ಇವನ ಹೆಸರು ಇದು ಅಂತ, ಅವನ ಶರೀರ ಈ ರೀತಿಯಾಗಿ ವಿಕಾರವನ್ನು ಹೊಂದಿದ್ರೂ ಸಹ ಕೊನೆಯ ಮರಣ ಪರ್ಯಂತವೂ ಸಹ ಅವನ ಹೆಸರು ಅದೇ ತಾನೇ ಇರುತ್ತೆ. ಅದರಲ್ಲೇನೂ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಾಲ್ಯಾವಸ್ಥೆಯಲ್ಲಿದ್ದವನು ಬೇರೆ ಅಂತಂದರೆ ಅವನು ನೋಡ್ಲಿಕ್ಕೆ ಬೇರೆ ಥರನೇ ಇದ್ದ, ಶರೀರ ತುಂಬ ಚಿಕ್ಕದಾಗಿತ್ತು. ಯೌವನಾವಸ್ಥೆಯಲ್ಲಿ ಬೇರೆ ಥರ ಇದೆ, ವಾರ್ಧಕ್ಯದಲ್ಲಿ ಇನ್ನೂ ವಿಪರೀತವಾಗಿದೆ. ಇಷ್ಟು ವ್ಯತ್ಯಾಸಗಳಾದರೂ ಸಹ ಹೆಸರಿನಲ್ಲೇನೂ ವ್ಯತ್ಯಾಸ ಆಗೋದಿಲ್ಲ, ಅವನ ಹೆಸರದೇ ಇರುತ್ತೆ. ಅಪರೂಪಕ್ಕೆ ಕೆಲಸ ಕೋರ್ಟಿಗೆ ಹೋಗಿ ಅಫಿಡವಿಟ್ ಮಾಡಿ ಹೆಸರು ಚೇಂಜ್ ಮಾಡ್ಕೊಳ್ತಾರೆ. ಆದರೂ ಸಹ ಅವನ ಹೆಸರೇನ ಬೇರೆ ಆಗೋದು, ಅವನೇನು ಬೇರೆ ಆಗೋದಿಲ್ಲ. ಹೆಸರು ಬೇರೆ ಮಾಡಿಕೊಂಡ್ರೂ ಸಹ ಅವನಾಗೇ ಇರ್ತಾನೆ. ಅವನನ್ನು ನಿಂತವನ ಪುತ್ರ ಅಂತಲೇ ಹೇಳ್ತೀವಿ, ಅದರಲ್ಲೇನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇದನ್ನು ಹೇಳಿದ್ದು ಅಂತಂದರೆ, ಹೆಸರಿನಲ್ಲಿ ತಾತ್ಪರ್ಯ ಇಲ್ಲ, ಆದರೆ ಆ ವ್ಯಕ್ತಿ ಅವನೇ ಆಗಿರ್ತಾನೆ, ಅವನಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅಂಶವನ್ನು ತೋರಿಸಿಕೊಡ್ಲಿಕ್ಕೆ ಹೆಸರನ್ನು ತೆಗೆದುಕೊಂಡಿದ್ದು. ಹೀಗೆ ಶರೀರದ ಅವಸ್ಥೆಗಳು ಬೇರೆ ಆಗ್ತಾ ಹೋದರೂ ಸಹ ಆ ವ್ಯಕ್ತಿಯು ಆ ವ್ಯಕ್ತಿಯೇ ಆಗಿರ್ತಾನೆ, ಅವನಲ್ಲಿ ಭೇದ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮೆಲ್ಲರಿಗೂ ಅನುಭವಕ್ಕೆ ಇರುವಂತಹ ವಿಷಯ. ಅದರಲ್ಲೇನು ಯುಕ್ತಿಯನ್ನು ತೋರಿಸ್ಕೊಡ್ಬೇಕಾದಂತಹ ಅವಶ್ಯಕತೆ ಇಲ್ಲ, ಇದು ಅನುಭವಕ್ಕೆ ಇರುವಂತಹ ವಿಷಯ. ಅದೇ ಥರ ಹೇಗೆ ಬಾಲ್ಯಾದ್ಯವಸ್ಥೆಗಳು ಬೇರೆಯಾದರೂ ಸಹ ಆ ವ್ಯಕ್ತಿಯು ಅವನೇ ಆಗಿರ್ತಾನೋ, ಒಬ್ಬನೇ ಆಗಿರ್ತಾನೋ, ಅದೇ ಥರ ಇನ್ನೂ ಬೇರೆ ಬೇರೆ ಅವಸ್ಥೆಗಳಿವೆ. ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬಂತಹ 3 ಅವಸ್ಥೆಗಳೇನಿವೆಯೋ ಅದರಲ್ಲೂ ಸಹ ಅಲ್ಲಿರತಕ್ಕಂತಹ ಚೈತನ್ಯ ವಸ್ತುವು ಒಂದೇ ಆಗಿರುತ್ತೆ ಎಂಬುದು ತಾತ್ಪರ್ಯ.
ಬಾಲ್ಯಾದಿಷು ಜಾಗೃದಾದಿಷು, ಬಾಲ್ಯಾದಿಷು ಹೇಗೆ ಬಾಲ್ಯಾದ್ಯವಸ್ಥೆಗಳಲ್ಲಿ ಹೇಗೆ ಅಲ್ಲಿರತಕ್ಕಂತಹ ಆ ಚೇತನ ವಸ್ತು ಒಂದೇ ಆಗಿರುತ್ತೋ, ಆ ವ್ಯಕ್ತಿಯು ಒಂದೇ ಆಗಿರುತ್ತೋ, ಅವನ ಆತ್ಮವೂ ಒಂದೇ ಇದೆಯೋ, ಅನುವರ್ತನೆ ಆಗ್ತಾ ಇರುತ್ತೋ, ಅದೇ ಥರ ಜಾಗೃತ್ ಸ್ವಪ್ನ ಸುಷುಪ್ತಿ ಅವಸ್ಥೆಯಲ್ಲೂ ಸಹ ಅಲ್ಲಿರತಕ್ಕಂತಹ ದ್ರಷ್ಟ ಅಂದರೆ ಆತ್ಮ ಅವನು ಒಬ್ಬನೇ ಅಂತ ಅರ್ಥ. ಅಂದರೆ ಜಾಗೃತ ಅವಸ್ಥೆ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಾ ಇರುತ್ತೆ, ನಾವು ಕಣ್ಣಿನಿಂದ ನೋಡ್ತೇವೆ, ನಮ್ಮ ಇಂದ್ರಿಯಗಳಿಂದ ವಿಷಯಗಳನ್ನು ನಾವು ತಿಳ್ಕೊಳ್ತೇವೆ, ಇದು ಜಾಗೃತ ಅವಸ್ಥೆ. ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳೆಲ್ಲ ಶ್ರಾಂತವಾಗಿ ತಮ್ಮ ಕೆಲಸವನ್ನು ನಿಲ್ಲಿಸಿಬಿಡುತ್ತೆ. ಆದರೆ ನಮ್ಮ ಮನಸ್ಸು ಎಂಬಂತಹದ್ದು ಕೆಲಸ ಮಾಡ್ತಾ ಇರುತ್ತೆ, ಸ್ವಪ್ನಗಳನ್ನು ತೋರಿಸತ್ತೆ. ಇದು ಸ್ವಪ್ನಾವಸ್ಥೆ. ಸುಷುಪ್ತಿಯಲ್ಲಿ ಮನಸ್ಸು ಸಹ ಶ್ರಾಂತವಾಗಿ ತನ್ನ ಕೆಲಸವನ್ನು ನಿಲ್ಲಿಸುತ್ತೆ. ಪುನಃ ಸ್ವಪ್ನಾವಸ್ಥೆ, ಜಾಗೃತ ಅವಸ್ಥೆ. ಸುಷುಪ್ತಿಯಿಂದ ಸ್ವಪ್ನಾವಸ್ಥೆಗೆ ಬರುತ್ತಾನೆ, ಅನಂತರ ಜಾಗೃತ ಅವಸ್ಥೆಗೆ ಬರುತ್ತಾನೆ. ಈ ರೀತಿಯಾದಂತಹ ಕ್ರಮ ಇದೆ. ಇಲ್ಲಿ ಜಾಗೃತ ಅವಸ್ಥೆಯಲ್ಲಿದ್ದಾಗ ಅವನಿಗೆ ಸ್ವಪ್ನಾವಸ್ಥೆಯಲ್ಲಿ ಏನು ನೋಡಿದ್ದಾನೋ ಅದರ ಸ್ಮರಣೆ ಕದಾಚಿದಾಗತ್ತೆ. ಎಲ್ಲ ಸಲ ಆಗತ್ತೆ ಅಂತ ಹೇಳೋದಿಲ್ಲ, ಕ್ವಚಿತ್ ತುಂಬ ಕಡೆ ಇಂತಹ ಸ್ವಪ್ನ ಕಂಡೆ ಎಂಬಂತಹ ಒಂದು ಅನುಭವ ಉಂಟಾಗತ್ತೆ. ಯಾರು ಕಂಡಿದ್ದು? ಜಾಗೃತ ಅವಸ್ಥೆಯಲ್ಲಿ ಬೇರೆಯವನು ನೋಡಿದವನು ಅಂತಾದರೆ, ಸ್ವಪ್ನಾವಸ್ಥೆಯಲ್ಲೇ ಬೇರೆಯವನು ನೋಡ್ತಾ ಇರುವವನು ಅಂತ ಆದರೆ, ಸ್ವಪ್ನಾವಸ್ಥೆಯಲ್ಲಿ ನೋಡಿದ್ದನ್ನು ಜಾಗೃತ ಅವಸ್ಥೆಯಲ್ಲಿ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಇನ್ನೊಬ್ಬವನು ನೋಡಿದಂತಹ ಸ್ವಪ್ನ ನಮ್ಮ ಅರಿವಿಗೆ ಬರಲಿಕ್ಕೆ ಸಾಧ್ಯವೇ? ನಮ್ಮ ಪಕ್ಕದ ಮನೆಯಲ್ಲಿ ಇರತಕ್ಕಂತಹವನಿಗೆ ಒಂದು ಸ್ವಪ್ನವಿತ್ತು ಅಂತ ಇಟ್ಕೊಳ್ಳೋಣ. ನಮಗೆ ಏನು ಸ್ವಪ್ನ ಬಿದ್ದಿದೆ ಅಂತ ಮರುದಿವಸ ಎಚ್ಚರಾದಾಗ ಗೊತ್ತಾಗಬೇಕು. ಈ ವ್ಯವಸ್ಥೆ ನಮ್ಮಲ್ಲಿಲ್ಲ ತಾನೆ. ಯಾಕೆಂದ್ರೆ ಅವನು ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ಲ ಅಂತಂದರೆ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇದು ಯಾವಾಗ ಸಾಧ್ಯ? ಸ್ವಪ್ನಾವಸ್ಥೆಯಲ್ಲಿ ಯಾರಿಗೆ ಜ್ಞಾನ ಉಂಟಾಯಿತೋ, ಜಾಗೃತ ಅವಸ್ಥೆಯಲ್ಲಿ ಯಾರು ಅನುಭವಿಸ್ತಾ ಇದ್ದಾನೋ, ನೋಡ್ತಾ ಇದ್ದಾನೋ, ಅವರಿಬ್ಬರು ಒಂದೇ ಆಗಿದ್ದರೆ ಆಗ ಸ್ವಪ್ನಾವಸ್ಥೆಯಲ್ಲಿ ಕಂಡಿದ್ದನ್ನು ಅವನು ಇನ್ನೊಂದು ಅವಸ್ಥೆಯಲ್ಲಿ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ, ಅನ್ಯಥಾ ಸಾಧ್ಯ ಇಲ್ಲ. ಇದು ಸ್ಪಷ್ಟ. ಈಗೇನಾಯಿತು? ಅವಸ್ಥಾಭೇದ ಉಂಟಾದರೂ ಸಹ ಅದರಲ್ಲಿ ನೋಡುವಂತಹ ವ್ಯಕ್ತಿ ಒಬ್ಬನೇ, ಅನುಭವಿಸುವಂತಹ ವ್ಯಕ್ತಿ ಒಬ್ಬನೇ ಎಂಬಂತಹ ಅಂಶ ಸ್ಪಷ್ಟವಾಯಿತು. ಇಲ್ಲಿಗೆ ಏನು ಪರೀಕ್ಷೆ ಮಾಡಬೇಕಿತ್ತೋ ಆ ಅಂಶ ಪರೀಕ್ಷೆ ಮಾಡಿದ ಹಾಗೆ. ಯಾಕೆ ಅಂತಂದರೆ ಜ್ಞಾನ ಧಾರ ಅಂದರೆ ಜ್ಞಾನದ ಪ್ರವಾಹ, ಕ್ಷಣಿಕ ಜ್ಞಾನಗಳ ಪ್ರವಾಹ ಆತ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಿದ್ದರೆ ಆ ಕ್ಷಣಿಕ ಜ್ಞಾನಗಳ ಪ್ರವಾಹ ಎಂಬಂತಹದ್ದು ಅನಿತ್ಯ. ಜಾಗೃತ ಅವಸ್ಥೆಯಲ್ಲಿರತಕ್ಕಂತಹ ಜ್ಞಾನ ಪ್ರವಾಹ ಸ್ವಪ್ನಾವಸ್ಥೆಯಲ್ಲಿಲ್ಲ, ಸ್ವಪ್ನಾವಸ್ಥೆಯಲ್ಲಿರತಕ್ಕಂತಹ ಜ್ಞಾನ ಪ್ರವಾಹ ಜಾಗೃತ ಅವಸ್ಥೆಯಲ್ಲಿಲ್ಲ. ಹಾಗಾದರೆ ಸ್ವಪ್ನ ಕಂಡವನು ಬೇರೆಯವನು, ಜಾಗೃತ ಅವಸ್ಥೆಯಲ್ಲಿ ನೋಡ್ತಾ ಇರುವವನು ಬೇರೆಯವನು ಅಂತಾಯಿತು. ಹಾಗಾದರೆ ಹೇಗೆ ಸ್ಮರಣೆ ಸಾಧ್ಯ? ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಕ್ಷಣಿಕ ಆತ್ಮ ಎಂಬಂತಹದ್ದು ಕ್ಷಣಿಕ ಎಂಬ ಪಕ್ಷ ಅತ್ಯಂತ ಅಯುಕ್ತ, ಇದು ಸಮಂಜಸವಲ್ಲ ಎಂಬುದು ಇಲ್ಲಿಗೆ ಸ್ಪಷ್ಟವಾಗತ್ತೆ. ಇಷ್ಟಾದರೂ ಸಹ ಆತ್ಮ ನಿತ್ಯವೋ ಅಲ್ಲವೋ ಎಂಬಂತಹ ಸಂಶಯ ಉಳಿದೇ ಉಳಿಯುತ್ತೆ. ಕ್ಷಣಿಕ ಅಲ್ಲದೇ ಇರಬಹುದು. ಹುಟ್ಟಿನಿಂದ ಸಾಯೋ ತನಕ ಇರುವಂತಹದ್ದು ಒಂದು ಆತ್ಮ. ಸತ್ತ ನಂತರ ಆ ಆತ್ಮನೂ ನಾಶವಾಗತ್ತೆ, ನೋಡುವವನು ನಾಶವಾಗ್ತಾನೆ ಎಂಬಂತಹ ಸಂಶಯಗಳೆಲ್ಲ ಬರಬಹುದು. ಅದಕ್ಕೆ ಈ ಶ್ಲೋಕದ ವ್ಯಾಖ್ಯಾನವನ್ನು ಮಾಡುತ್ತಾ ಪ್ರತ್ಯಭಿಜ್ಞಾ ಅಂದರೆ ಏನು ಎಂಬಂತಹ ಅಂಶವನ್ನು ತುಂಬ ವಿಸ್ತಾರವಾಗಿ ವಿವರಿಸ್ತಾರೆ ಸುರೇಶ್ವರಾಚಾರ್ಯರು. ಇಲ್ಲೂ ಸಹ ಶ್ಲೋಕದಲ್ಲಿ ಯಃ ಪ್ರತ್ಯಭಿಜ್ಞಾಯತೆ ಅಂತ ಬರುತ್ತೆ. ಶ್ಲೋಕದ ಅರ್ಥ ಏನಿದೆ? ಬಾಲ್ಯಾದಿಷ್ವಪಿ ಜಾಗೃತಾದಿಷು ತಥಾ ಸರ್ವಾಸ್ವಸ್ಥಾಸ್ವಪಿ. ಬಾಲ್ಯಾದಿಷು ಜಾಗೃತಾದಿಷು, ಬಾಲ್ಯಾದ್ಯವಸ್ಥೆಗಳೇನಿದೆಯೋ ಜಾಗೃತಾದ್ಯವಸ್ಥೆಗಳು ಏನಿದೆಯೋ ಹೀಗೆ ಎಲ್ಲ ಅವಸ್ಥೆಗಳಲ್ಲೂ ಸಹ ವ್ಯಾವೃತ್ತವನುವರ್ತಮಾನಮಹಮಿತ್ಯಂತ ಸ್ಫುರಂತಂ ಸದಾ. ವ್ಯಾವೃತ್ತವು ಈ ಶರೀರಾದಿಗಳು ಬೇರೆ ಬೇರೆಯಾಗತ್ತೆ. ಬಾಲ್ಯಾವಸ್ಥೆಯಲ್ಲಿರುವಂತಹ ಶರೀರ ಯೌವನಾವಸ್ಥೆಯಲ್ಲಿಲ್ಲ, ಅದರಲ್ಲಿ ವಿಕಾರ ಉಂಟಾಗಿದೆ. ಇಲ್ಲ ಅಂತಂದರೆ ಶರೀರ ನಾಶವಾಯಿತು ಅಂತ ಅರ್ಥ ಅಲ್ಲ. ಆ ಶರೀರದಲ್ಲಿ ವಿಕಾರ ಉಂಟಾಗಿದೆ,
ಶರೀರದಲ್ಲಿ ಏನು ದೈರ್ಘ್ಯ ಇತ್ಯಾದಿಗಳು ಉಂಟಾಗಿದೆ ಎಂಬುದು ಅರ್ಥ. ಹೀಗೆ ಬೇರೆ ಬೇರೆ ಭೇದಗಳು ಉಂಟಾಗ್ತಾ ಇವೆ. ಹಾಗೆ ಜಾಗೃತಾದ್ಯವಸ್ಥೆಗಳಲ್ಲೂ ಸಹ ಇಂದ್ರಿಯಗಳು ಕೆಲಸ ಮಾಡ್ತವೆ, ಸ್ವಪ್ನಾವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹೀಗೆ ವೈಲಕ್ಷಣ್ಯಗಳು ಇದ್ದರೂ ಸಹ ವ್ಯಾವೃತ್ತಾಸ್ವಪಿ ಈ ಅವಸ್ಥೆಗಳೆಲ್ಲವೂ ಸಹ ಬೇರೆ ಬೇರೆ ಆಗ್ತಾ ಇದೆ, ಅಲ್ಲಿರತಕ್ಕಂತಹ ವಸ್ತುಗಳೆಲ್ಲವೂ ಸಹ ಬೇರೆ ಬೇರೆ ಆಗ್ತಾ ಇವೆ. ಹಾಗಿದ್ರೂ ಸಹ ಆ ಎಲ್ಲ ಅವಸ್ಥೆಗಳಲ್ಲೂ ಸಹ ಅನುವರ್ತಮಾನಂ, ಯಾವ ಒಂದು ವಸ್ತು ಆ ಎಲ್ಲ ಅವಸ್ಥೆಗಳಲ್ಲೂ ಅನುವೃತ್ತಿಯನ್ನು ಹೊಂದತ್ತೋ, ಎಲ್ಲ ಅವಸ್ಥೆಗಳಲ್ಲೂ ಸಮಾನವಾಗಿರುತ್ತೋ, ಬೇರೆಯಾಗೋದಿಲ್ವೋ, ಅವಸ್ಥೆಗಳು ಬೇರೆಯಾದರೂ ಸಹ ಯಾವ ವಸ್ತು ಬೇರೆಯಾಗೋದಿಲ್ವೋ ಅಂತಹ ಅನುವರ್ತಮಾನಂ ಅಹಂ, ಅಂತಹ ವಸ್ತುವೇ ನಾನು. ಇತ್ಯಂತಸ್ಫುರಂತಂ ಸದಾ, ಸದಾ ಅಂತಸ್ಫುರಂತಂ, ಅಂತಹ ಅಹಮೆಂಬಂತಹ ವಸ್ತು ಯಾವಾಗಲೂ ಸಹ ಅಂತಃಕರಣದಲ್ಲಿ ಸ್ಫುರಣೆಯಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಮೊದಲು ಹೇಳಿದ್ದು, ನಾನು ಎಂಬಂತಹ ಅಂಶದಲ್ಲಿ ಸಂಶಯ ಇಲ್ಲ, ನಾನು ಇದೀನೋ ಇಲ್ವೋ ಎಂಬಂತಹ ಸಂಶಯ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಯಾವಾಗಲೂ ಸಹ ನಾನು ಎಂಬಂತಹ ಅಂಶ ನಮ್ಮ ಸ್ಫುರಣೆಯಲ್ಲಿ ಇದ್ದೇ ಇರುತ್ತೆ. ನಾನು ಇದೀನೋ ಇಲ್ವೋ ಎಂಬಂತಹ ಸಂಶಯ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ಆತ್ಮ ಬೇರೆ ದೇಹ ಬೇರೆ ಅಂತ ತಿಳ್ಕೊಂಡಿರ್ತಾನೋ ಇಲ್ವೋ, ಅದ್ವೈತ ವೇದಾಂತ ಇತ್ಯಾದಿ ಪದಗಳ ಜ್ಞಾನ ಅವನಿಗೆ ಇರುತ್ತೋ ಇಲ್ವೋ, ಹೀಗಿದ್ರೂ ಸಹ ಈ ಯಾವ ವಿಷಯ ತಿಳಿದೇ ಇದ್ದರೂ ಸಹ ನಾನು ಇದೀನೋ ಇಲ್ವೋ ಎಂಬಂತಹ ಅಂಶ ಯಾರಿಗೂ ಸಹ ಈ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಸ್ಫುರಂತಂ ಸದಾ, ಅಂತಃಕರಣದಲ್ಲಿ ಸ್ಫುರಣೆಯಾಗ್ತಾ ಇರತಕ್ಕಂತಹ ಆ ಒಂದು ಅಹಂ ಎಂಬಂತಹ ತತ್ವ ಏನಿದೆಯೋ ಆ ತತ್ವ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಭದ್ರಯ ಮುದ್ರಯ. ಅಲ್ಲಿ 2 ಪಾಠಗಳಿದೆ, ಯೋ ಮುದ್ರಯ ಭದ್ರಯ ಅಂತಲೂ ಹೇಳ್ತಾರೆ. ಯೋ ಭದ್ರಯ ಮುದ್ರಯ ಎಂಬಂತಹ ಪಾಠವೂ ಸಹ ಇದೆ. ಅಂತಹ ಒಂದು ಆತ್ಮತತ್ವವನ್ನು ಹೇಗೆ ಬೋಧಿಸ್ತಾರೆ ಅಂತಂದರೆ ಚಿನ್ಮುದ್ರಯ, ಭದ್ರಯ ಮುದ್ರಯ. ಭದ್ರ ಮುದ್ರಾ ಅಂತಂದರೆ ಚಿನ್ಮುದ್ರಾ ಅಂತ ಅರ್ಥ. ಅಂಗುಷ್ಠ ತರ್ಜನೀಯೋಗ ಮುದ್ರಾ ವ್ಯಾಜೇನ ದೇಹಿನಾಂ ಶ್ರುತ್ಯರ್ಥಂ ಬ್ರಹ್ಮಜೀವೈಕ್ಯಂ ದರ್ಶಯನ್ನೋವತಾಚ್ಛಿವ ಅಂತ ಶ್ಲೋಕದಲ್ಲಿ ಈ ಮುದ್ರೆಯ ವಿಷಯವನ್ನು ಹೇಳಿದ್ದಾರೆ. ಏನು? ಅಂಗುಷ್ಠ ಮತ್ತು ತರ್ಜನಿ ಈ 2 ಬೆರಳುಗಳನ್ನು ಸಂಯೋಜಿಸಿ ಉಂಟು ಮಾಡುವಂತಹ ಮುದ್ರೆ ಏನಿದೆಯೋ, ಅಂಗುಷ್ಠ ಮತ್ತು ತರ್ಜನಿ ಬೆರಳುಗಳ ಯೋಗದಿಂದ ಉಂಟಾಗುವಂತಹ ಮುದ್ರೆ ಏನಿದೆಯೋ, ಈ ಮುದ್ರೆ ಜೀವೇಶ್ವರರ ಐಕ್ಯವನ್ನು ಬೋಧಿಸುತ್ತೆ. ಅಂತಹ ಐಕ್ಯವನ್ನು ಹೇಗೆ ಬೋಧಿಸುತ್ತೆ? ನಾವು ಹೇಳ್ತಾ ಇದ್ದೀವಲ್ಲ ಮಾತುಗಳು, ವಾಕ್ಯಗಳು, ಅದರಿಂದಲ್ಲ. ಮೌನ ಮುದ್ರೆ, ಮೌನದಿಂದಲೇ ಈ ಒಂದು ಅಂಶವನ್ನು ತೋರಿಸಿಕೊಡತಕ್ಕಂತಹ ಮುದ್ರೆ ಏನಿದೆಯೋ ಆ ಮುದ್ರೆಯಿಂದ ಜೀವೇಶ್ವರರನ್ನು ಜೀವೇಶ್ವರರ ಐಕ್ಯವನ್ನು, ಅಭೇದವನ್ನು ಬೋಧಿಸ್ತಾ ಇರತಕ್ಕಂತಹ ಆ ಒಂದು ದಕ್ಷಿಣಾಮೂರ್ತಿಗೆ ನಮಸ್ಕಾರಗಳು. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಎಂಬುದು ಶ್ಲೋಕದ ಆಶಯ. ಅಲ್ಲಿಗೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ಕೇವಲ ಆತ್ಮನಿತ್ಯ ಎಂಬಂತಹದ್ದು ಅಲ್ಲ, ಇನ್ನು ಮುಂದೆ ಹೋಗಿ ಹೇಳಬೇಕು. ಯೋ ಭದ್ರಯ ಮುದ್ರಯ ಅಂತ ಹೇಳ್ತಾ ಇದೆಯಲ್ಲ, ಆ ವಿಷಯವನ್ನು ಹೇಳಬೇಕಿದೆ. ಜೀವೇಶ್ವರರ ಐಕ್ಯವನ್ನು ಬೋಧಿಸಬೇಕಿದೆ. ಅದಕ್ಕೋಸ್ಕರ ಈ ಶ್ಲೋಕ. ಆತ್ಮನಿತ್ಯ ಎಂಬಂತಹ ಅಂಶವನ್ನು ಹೀಗೆ ನಾವು ಅವಸ್ಥಾಭೇದಗಳಿಂದ ಸಾಧಿಸಬಹುದು. ಕೇವಲ ಇಲ್ಲಿ ಅಂತಲ್ಲ, ಬೇರೆ ದರ್ಶನಗಳಲ್ಲೂ ಸಹ ಆತ್ಮನಿತ್ಯ ಅಂತ ಹೇಳುವಂತಹ ದರ್ಶನಗಳಲ್ಲೂ ಸಹ ಈ ವಿಷಯವನ್ನು, ಇದೇ ಯುಕ್ತಿಯನ್ನು ತೋರಿಸ್ತಾರೆ. ದರ್ಶನ ಸ್ಪರ್ಶನಾಭ್ಯಾಂ ಏಕಾರ್ಥ ಗ್ರಹಣಾತ್ ಎಂಬಲ್ಲೂ ಸಹ ದರ್ಶನ ಸ್ಪರ್ಶನ ಅಂದರೆ ನಮ್ಮ ಕಣ್ಣಿನಿಂದ ಉಂಟಾಗುವಂತಹ ಜ್ಞಾನ, ನಮ್ಮ ಏನು ತ್ವಗೀಂದ್ರಿಯದಿಂದ ಸ್ಪರ್ಶ ಜ್ಞಾನ ಏನುಂಟಾಗುತ್ತೋ ಇವೆಲ್ಲವೂ ಸಹ ಈ ಜ್ಞಾನಗಳೇನಿದೆಯೋ ಅವು ಒಬ್ಬನಲ್ಲೇ ಉಂಟಾಗುವಂತಹದ್ದು. ದರ್ಶನ ನೋಡುವಂತಹವನು ಒಬ್ಬವನು, ಸ್ಪರ್ಶನವನ್ನು ಮಾಡುವಂತಹವನು ಇನ್ನೊಬ್ಬವನು ಎಂಬುದಲ್ಲ. ಯಾಕೆ ಅಂತಂದರೆ ನಾನು ಇದನ್ನು ಸ್ಪರ್ಶಿಸಿದ್ದೇನೆ ಅಂತ ಅವನೇ ತಾನೇ ಪ್ರತ್ಯಭಿಜ್ಞೆ ಅಂದರೆ ಸ್ಮರಣೆಯನ್ನು ಮಾಡಿಕೊಳ್ಳುವವನು. ಹಾಗಾಗಿ ನಾನು ಏನು ನೋಡಿದ್ದೇನೋ ಅಂತಹ ನೋಡಿದಂತಹ ಒಂದು ವಸ್ತುವಿನಲ್ಲಿ ಇಂತಹ ಸ್ಪರ್ಶ ಇದೆ, ಈ ಎರಡನ್ನೂ ಸ್ಮರಣೆ ಮಾಡುವಂತಹವನು ಒಬ್ಬ ವ್ಯಕ್ತಿ. ಹಾಗಾಗಿ ಆತ್ಮ ನಿತ್ಯ ಎಂಬಂತಹ ವಿಷಯದಲ್ಲಿ ಇದೇ ಯುಕ್ತಿ ಇದೆ. ಕೇವಲ ನಿತ್ಯ ಅಂತಲ್ಲ, ಇನ್ನು ಸ್ವಲ್ಪ ಮುಂದೆ ಹೋಗಿ
ಜೀವ ಮತ್ತು ಈಶ್ವರರ ಐಕ್ಯವನ್ನು ಹೇಳಬೇಕಾಗಿದೆ. ಅದಕ್ಕೋಸ್ಕರ ಪ್ರತ್ಯಭಿಜ್ಞಾ ಎಂಬಂತಹ ಅಂಶವನ್ನು ಇಟ್ಟುಕೊಂಡು ಜೀವೇಶ್ವರರ ಐಕ್ಯ ಮತ್ತು ಆತ್ಮ ಎಂಬಂತಹದ್ದು ನಿತ್ಯ, ಈ ಎರಡು ಅಂಶವನ್ನು ಸಹ ಈ ಶ್ಲೋಕವು ಅತ್ಯಂತ ಸ್ಫುಟವಾಗಿ ವಿವರಿಸುತ್ತೆ. ಪ್ರತ್ಯಭಿಜ್ಞಾ ಅಂತಂದರೆ ಏನು? ಪ್ರತ್ಯಭಿಜ್ಞಾ ಅಂತ ಶಬ್ದ ಇದೆ, ಅದಕ್ಕೆ ಏನು ಅರ್ಥ? ಅದಕ್ಕೆ ಹೇಳ್ತಾರೆ, ಭಾತಸ್ಯ ಕಸ್ಯಚಿತ್ ಪೂರ್ವಂ ಭಾಸಮಾನಸ್ಯ ಸಾಂಪ್ರತಂ ಸೋಯಮಿತ್ಯನುಸಂಧಾನಂ ಪ್ರತ್ಯಭಿಜ್ಞಾನ ಮುಚ್ಯತೆ ಅಂತ. ಪ್ರತ್ಯಭಿಜ್ಞಾ ಎಂಬಂತಹ ಶಬ್ದ ಶಾಸ್ತ್ರ ಗ್ರಂಥಗಳಲ್ಲಿ ಅಥವಾ ಶಾಸ್ತ್ರ ವಿಚಾರ ಮಾಡ್ತಾ ತುಂಬ ಪ್ರಸಿದ್ಧವಾಗಿರುವಂತಹ ವಿಷಯ. ಏನು ಪ್ರತ್ಯಭಿಜ್ಞಾ ಅಂತಂದರೆ, ಸೋಯಂ ದೇವದತ್ತ ಅಂತ ಉದಾಹರಣೆ ಕೊಡ್ತಾರೆ. ಏನು ಸೋಯಂ ದೇವದತ್ತ ಅಂತ ಏನು ಹೇಳ್ತಾ ಇದೆ ಅಂದರೆ, ಕದಾಚಿತ್ ಎಲ್ಲೋ ಬೇರೆ ಕಾಶಿಯಲ್ಲೋ ಬೇರೆ ಕಡೆ ದೇವದತ್ತ ಎಂಬಂತಹ ಒಬ್ಬ ವ್ಯಕ್ತಿಯ ಪರಿಚಯವಾಗಿತ್ತು. ಅವನನ್ನು ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ದೇಶದಲ್ಲಿ ನಾವು ನೋಡಿದ್ದು. ನೋಡಿ ಸ್ವಲ್ಪ ಸಮಯ ಆಗಿದೆ, ಊರಿಗೆ ಬಂದಾಗಿದೆ. ಆಗೇನೋ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ನಮ್ಮ ಎದುರುಗಡೆ ಬರ್ತಾನೆ ಅಂತ ಅಂದ್ಕೊಳ್ಳಿ. ಅಂದರೆ ಈಗ ನಮ್ಮ ಎದುರುಗಡೆ ಕೂತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಆವಾಗೇನು ನಮ್ಮ ಅನುಭವಕ್ಕೆ ಹೇಗೆ ಬರುತ್ತೆ? ಓ, ಅಲ್ಲಿ ನೋಡಿದ ವ್ಯಕ್ತಿಯೇ ಇವನಲ್ವಾ ಅಂತ. ಸೋಯಂ ದೇವದತ್ತ, ಅಲ್ಲಿ ಆ ದೇಶದಲ್ಲಿ ಆ ಒಂದು ಹಿಂದಿನ ಕಾಲದಲ್ಲಿ ನೋಡಿರತಕ್ಕಂತಹ ವ್ಯಕ್ತಿ ಯಾರಿದ್ದಾನೋ ಅವನೇ ಇವನು ತಾನೇ ಅಂತ ಹೇಳ್ತೀವಿ. ಅವನೇ ಇವನು ಅಂತ ಹೇಳ್ತೀವಿ. ಅವನು ಬೇರೆ ಇವನು ಬೇರೆಯೋ ಅಲ್ಲ, ಸ್ಪಷ್ಟವಾಗಿದೆ ಅವನೇ ಇವನು ಅಂತ. ಅವನೇ ಇವನು ಅಂತ ಸ್ಪಷ್ಟವಾಗಿದೆ. ಸೋಯಂ ದೇವದತ್ತ ಅಂತ ಇದಕ್ಕೋಸ್ಕರ ಹೇಳೋದು. ಅಲ್ಲಿ ಅವನೇ ಎಂಬಂತಹ ಅಂಶ, ಅಲ್ಲಿರತಕ್ಕಂಥ ಹಿಂದೆ ನೋಡಿರತಕ್ಕಂತಹ ವ್ಯಕ್ತಿಯೇ ಇವನು ಎಂಬಲ್ಲಿ ಆ ವ್ಯಕ್ತಿಯೇ ಎಂಬಂತಹ ಅಂಶ ಸ್ಮರಣೆ. ಯಾಕೆಂತಂದರೆ ಹಿಂದೆ ನೋಡಿರತಕ್ಕಂತಹದ್ದು, ನಾವು ಹಿಂದೆ ನೋಡಿರತಕ್ಕಂತಹ ವಸ್ತುಗಳನ್ನು ಈಗ ಸ್ಮರಿಸಿಕೊಳ್ಳಿಕ್ಕೆ ಸಾಧ್ಯ. ಹಿಂದೆ ನೋಡಿರಬೇಕು, ಹಿಂದೆ ನೋಡಿ ಆ ಒಂದು ಜ್ಞಾನ ಅತ್ಯಂತ ದೃಢವಾಗಿ ಉಂಟಾಗಿರಬೇಕು. ಜ್ಞಾನದಿಂದ ಸಂಸ್ಕಾರ, ಯಾಕೆಂದರೆ ಜ್ಞಾನ ಎಂಬಂತಹದ್ದು ಹೆಚ್ಚು ಕಾಲ ನಿಲ್ಲೋದಿಲ್ಲ. ಈಗ ನಾವು ಕೇಳ್ತೀವಿ, ನೋಡ್ತೀವಿ, ಆ ಎಲ್ಲ ಜ್ಞಾನಗಳು ಏನು ಉಂಟಾಗುತ್ತೋ, ನೋಡುವಂತಹದ್ದು ಕೇಳುವಂತಹದ್ದು ಜ್ಞಾನ ಏನಿದೆಯೋ ಆ ಎಲ್ಲ ಜ್ಞಾನಗಳು ಅಲ್ಪ ಕಾಲ ಉಳಿಯುತ್ತೆ, ನಂತರ ನಾಶವಾಗತ್ತೆ. ನಾವು ಕೇಳ್ತೀವಿ, ಜ್ಞಾನ ಉಂಟಾಗತ್ತೆ, ಹೋಗತ್ತೆ, ಮತ್ತೆ ಪುನಃ ಏನು ಮಾಡಬೇಕು? ಅದನ್ನು ನಾವು ಸ್ಮರಿಸಿಕೊಳ್ಳಬೇಕು ಅಂತಂದರೆ ಅಲ್ಲಿ ಮಧ್ಯ ಒಂದು ಸಂಸ್ಕಾರ ಎಂಬಂತಹದ್ದು ಉಂಟಾಗಬೇಕು. ಸಂಸ್ಕಾರ ಅಂತ ಕರಿತೀವಿ. ಆ ಸಂಸ್ಕಾರ ಎಂಬಂತಹದ್ದು ನಮ್ಮಲ್ಲಿ ಉಂಟಾದಾಗ ಆ ಸಂಸ್ಕಾರ ಕಾಲಾಂತರದಲ್ಲಿ ಏನನ್ನು ನೋಡಿದಾಗ ಝಟಿತಿ ಆ ಸಂಸ್ಕಾರ ಒಂದು ತನ್ನ ಕೆಲಸವನ್ನು ಶುರು ಮಾಡುತ್ತೆ. ಹಿಂದೆ ಉಂಟಾದಂತಹ ಜ್ಞಾನವನ್ನು ಪುನಃ ಉಂಟು ಮಾಡುತ್ತೆ. ವ್ಯತ್ಯಾಸ ಇಷ್ಟೇ, ಹಿಂದೆ ನೋಡಿದಂತಹ ವಸ್ತುವಿನ ಜ್ಞಾನ ಏನಿದೆಯೋ ಆ ಜ್ಞಾನ ಉಂಟಾಗಬೇಕಾದ್ರೆ ವಸ್ತು ಎದುರುಗಡೆ ಇತ್ತು. ಈಗ ಹಾಗಲ್ಲ, ವಸ್ತು ಎದುರುಗಡೆ ಇರಬೇಕು ಅಂತಿಲ್ಲ. ಈಗ ವಸ್ತು ಎದುರುಗಡೆ ಇರಬೇಕು ಅಂತಿಲ್ಲ, ಇರೋದೂ ಇಲ್ಲ. ಆಗ ಉಂಟಾಗುವಂತಹ ಜ್ಞಾನ ಸ್ಮರಣೆ ಅಂತ ಹೇಳ್ತೀವಿ. ಎದುರುಗಡೆ ವಸ್ತು ಇದ್ದರೆ ಪ್ರತ್ಯಕ್ಷವೇ ಆಗತ್ತೆ, ನೋಡ್ತೀವಿ ನಾವು. ನೆನಪು ಮಾಡ್ಕೊಳ್ಳೋದು ಯಾವಾಗ? ಎದುರುಗಡೆ ವಸ್ತು ಇರಬಾರ್ದು, ಆ ವಸ್ತು ಇದ್ದರೆ ನೆನಪು ಅಂತ ಹೇಳೋದಿಲ್ಲ, ನಾವು ನೋಡಿದ್ದೀವಿ ಅಂತ ಹೇಳ್ತೀವಿ. ಹೀಗೆ ಹಿಂದೆ ನೋಡಿದಂತಹ ನೆನಪುಗಳನ್ನು ವಸ್ತುಗಳನ್ನು ಪುನಃ ನಾವು ನೆನಪು ಮಾಡಿಕೊಳ್ಬೇಕು ಅಂತಂದರೆ ಆ ನೆನಪುಗಳಿಗೆ ಸ್ಮರಣೆ ಅಂತ ಕರಿತೀವಿ. ಅದಕ್ಕೆ ಮಧ್ಯ ಸಂಸ್ಕಾರ ಎಂಬಂತಹ ಒಂದು ವಸ್ತು ಬೇಕು. ಅದೇ ಥರ ಇಲ್ಲೂ ಸಹ ಅವನೇ ಇವನು ಅಂತ ಹೇಳ್ತಿದ್ದೀವಲ್ಲ, ಅವನೇ ಇವನು ಎಂಬಂತಹ ಸಂದರ್ಭದಲ್ಲೂ ಸಹ ಅವನೇ ಅಂತ ಹೇಳಬೇಕಾದ್ರೆ ಆ ಹಿಂದಿನ ದೇಶದಲ್ಲಿ ಆ ಕಾಲದಲ್ಲಿ ನೋಡಿದಂತಹ ವ್ಯಕ್ತಿಯು ಎಂಬಂತಹ ಅರ್ಥ. ಆ ದೇಶ ಆ ಕಾಲ ಎರಡೂ ಎದುರುಗಡೆ ಇಲ್ಲ, ಆದರೂ ಸಹ ಅವನೇ ಇವನು ಎಂಬಂತಹ ಒಂದು ಜ್ಞಾನ ಉಂಟಾಗತ್ತೆ. ಹಾಗಾಗಿ ಸೋಯಂ ಅವನೇ, ಸಹ ಅಂದರೆ ಅವನೇ ಅಂತ ಅರ್ಥ, ಅಯಂ ಅಂತಂದರೆ ಇವನು ಅಂತ ಅರ್ಥ. ಸಹ ಎಂಬಂತಹ ಅಂಶ ಸ್ಮರಣೆ, ಅಯಂ ಎಂಬಂತಹದ್ದು ಪ್ರತ್ಯಕ್ಷ. ಸಹ ಎಂಬಂತಹ ಅಂಶವು ಸ್ಮರಣೆಯೇ, ಅಯಂ ಎಂಬಂತಹದ್ದು
ಪ್ರತ್ಯಕ್ಷ. ಅದಕ್ಕೋಸ್ಕರ ಹೇಳಿದ್ದು ಭಾತಸ್ಯ ಕಸ್ಯಚಿತ್ ಪೂರ್ವಂ ಭಾಸಮಾನಸ್ಯ ಸಾಂಪ್ರತಂ. ಕಸ್ಯಚಿತ್ ಪೂರ್ವಂ ಭಾತಸ್ಯ, ಕದಾಚಿತ್ ಹಿಂದೆ ಯಾವಾಗಲೋ ನಮಗೆ ಜ್ಞಾನ ಉಂಟಾಗಿತ್ತು. ಆ ಜ್ಞಾನ ಉಂಟಾದಾಗ ಯಾವುದರ ಜ್ಞಾನ ಉಂಟಾಯಿತೋ ಅದರ ಪುನಃ ಭಾನಂ, ಪುನಃ ಜ್ಞಾನ ಎಂಬಂಥದ್ದಿದೆಯಲ್ಲ, ಇದು ಪ್ರತ್ಯಭಿಜ್ಞಾನ ಅಂತ ಕರೆಯಲ್ಪಡುತ್ತೆ. ಈ ಪ್ರತ್ಯಭಿಜ್ಞಾನದಿಂದ ಏನು ಸಿದ್ಧವಾಗುತ್ತೆ? ಈ ಪ್ರತ್ಯಭಿಜ್ಞಾನ ಹೇಗೆ ಉಂಟಾಗ್ಲಿಕ್ಕೆ ಸಾಧ್ಯ? ಹಿಂದೆ ಉಂಟಾದಂತಹ ಜ್ಞಾನದಿಂದ ಏನು ಈಗ ನೆನಪಾಗಬೇಕು ಅಂತಂದರೆ, ಅಲ್ಲೂ ಸಹ ಕೇವಲ ನೆನಪು ಮಾತ್ರ ಅಲ್ಲ, ಸ್ಮರಣೆ ಮಾತ್ರ ಅಲ್ಲ, ಎದುರಿಗೆ ವ್ಯಕ್ತಿಯೂ ಇದ್ದಾನೆ, ಅವನೇ ಇವನು ಅಂತ ಹೇಳ್ತಿದ್ದೀವಿ ಅಂತಂದರೆ ಅವನು ಇವನು ಒಬ್ಬನೇ ಆಗಿರ್ಬೇಕು ತಾನೆ. ಅವನೇ ಬೇರೆ ಇವನು ಬೇರೆ ಅಂತ ಆದರೆ, ಅವನೇ ಬೇರೆ ಇವನೇ ಬೇರೆ ಅಂತ ಆದರೆ ಪ್ರತ್ಯಭಿಜ್ಞಾನ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಇವನು ಅಂತ ಹೇಗೆ ಹೇಳಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಹಾಗಾಗಿ ಹಿಂದೆ ನೋಡಿದಂತಹ ವ್ಯಕ್ತಿಯು ದೇಶಾಂತರದಲ್ಲಿ ಕಾಲಾಂತರದಲ್ಲಿ ನೋಡಿರತಕ್ಕಂತಹ ವ್ಯಕ್ತಿ ಯಾವನಿದ್ದಾನೋ ಅವನೇ ಈಗ ಎದುರುಗಡೆ ಬಂದಾಗ ಇಂತಹ ಪ್ರತ್ಯಭಿಜ್ಞಾನ ಆಗಲಿಕ್ಕೆ ಸಾಧ್ಯ, ಅನ್ಯಥಾ ಸಾಧ್ಯ ಇಲ್ಲ. ಇದರಿಂದ ಏನು ಸಿದ್ಧವಾಗತ್ತೆ? ಆ ವ್ಯಕ್ತಿ ಇಲ್ಲಿ ತೋರ್ತಿರತಕ್ಕಂತಹ ವ್ಯಕ್ತಿ ಒಬ್ಬನೇ ಅಂತ ಸಿದ್ಧ ಆಗತ್ತೆ. ಇದು ಸಾಮಾನ್ಯವಾಗಿ ಲೋಕದಲ್ಲಿರುವಂತಹ ದೃಷ್ಟಾಂತ. ಇದನ್ನು ಇಟ್ಟುಕೊಂಡು ಏನು ಮಾಡಬೇಕು? ನಾವು ಆತ್ಮನ ವಿಷಯದಲ್ಲಿ ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಈಗ ಏನು ಹೇಳಬೇಕು, ಯಾವ ವಿಷಯವನ್ನು ಸ್ಪಷ್ಟಪಡಿಸಬೇಕು ಅಂತಂದರೆ, ಆ ಒಂದು ಚಿನ್ಮುದ್ರೆಯಿಂದ ಜೀವ ಮತ್ತು ಈಶ್ವರರ ಐಕ್ಯವನ್ನು ಬೋಧಿಸಬೇಕು. ಜೀವ ಮತ್ತು ಈಶ್ವರರ ಐಕ್ಯವನ್ನು ಬೋಧಿಸಬೇಕು. ಅದಕ್ಕೆ ಈ ಪ್ರತ್ಯಭಿಜ್ಞಾನವನ್ನು ತೋರಿಸಬೇಕು ಅಂತಿದೆ. ಕೇವಲ ಆತ್ಮನಿತ್ಯ ಅಂತಲ್ಲ, ಜೀವೇಶ್ವರರ ಐಕ್ಯವನ್ನು ಬೋಧಿಸಬೇಕಾಗಿದೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಒಂದು ಜೀವ ಅಂತ ಹೇಗಾದ ಅವನು, ಜೀವ ಅಂತಂದರೆ ಯಾರು, ಈ ಎಲ್ಲ ವಿಚಾರವನ್ನು ಮಾಡಬೇಕು. ಒಂದು ವಸ್ತುವು ಜೀವನನ್ನಾಗಿ ಮಾಡುತ್ತೆ ಆತ್ಮವನ್ನು. ಹಿಂದೆ ನೀವು ಕೇಳಿರ್ತೀರ, ಒಂದು ವಸ್ತುವು ಜೀವನನ್ನಾಗಿ ಮಾಡುತ್ತೆ. ಏನು? ಆತ್ಮ ಎಂಬಂತಹ ವಸ್ತು ಏನಿದೆಯೋ ಅದು ಅತ್ಯಂತ ವ್ಯಾಪಕವಾದಂತಹ ವಸ್ತು. ಅಂದರೆ ವ್ಯಾಪಕ ಅಂತಂದರೆ ಏನು? ಅದಕ್ಕೆ ಒಂದು ಪರಿಮಿತಿ ಎಂಬಂತಹದ್ದಿಲ್ಲ. ಅದು ಎಲ್ಲಿದೆ? ಈ ದೇಶದಲ್ಲಿದೆ, ಈ ದೇಶದಲ್ಲಿಲ್ಲ, ಹಾಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಆತ್ಮ ಎಂಬಂತಹ ಪದಾರ್ಥಕ್ಕೆ ಪರಿಮಿತಿ ಎಂಬಂತಹದ್ದಿಲ್ಲ. ಯಾವ ಕಾಲದಲ್ಲಿದೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಂತಹ ಕಾಲದಲ್ಲಿ ಈ ವಸ್ತು ಇತ್ತು ಅಂತ ಯಾವಾಗ ಹೇಳ್ತೀವಿ? ಯಾವುದೋ ಒಂದು ವಸ್ತು ಉತ್ಪತ್ತಿ ಆಯಿತು ಅಂತಂದರೆ, ಯಾವನೋ ಒಬ್ಬವನು ಜನಿಸಿದ, ಹುಟ್ಟಿದ ಅಂತಂದರೆ ಅವನ ಜನ್ಮದಿನ ಇದು. ಅದಕ್ಕೂ ಹಿಂದೆ ಅವನಿರಲಿಲ್ಲ, ನಂತರ ಇದ್ದಾನೆ ಅಂತ ಹೇಳಬಹುದು. ಆದರೆ ಆತ್ಮನಿಗೆ ಜನ್ಮದಿನವೇ ಇಲ್ಲ. ಹಾಗಾಗಿ ಆತ್ಮನಿಗೆ ಕಾಲದ ಪರಿಮಿತಿಯೂ ಇಲ್ಲ, ದೇಶದ ಪರಿಮಿತಿಯೂ ಇಲ್ಲ. ಇನ್ನೊಂದು ಪರಿಮಿತಿಯೂ ಇಲ್ಲ ಅಂತ ಹೇಳ್ತೀವಿ, ಅದೇನು ಅಂತಂದರೆ ವಸ್ತುವಿನ ಪರಿಮಿತಿ ಇಲ್ಲ ಅಂತ. ಅಂದರೆ ಆತ್ಮನಿಗಿಂತ ಬೇರೆಯ ವಸ್ತು ಇಲ್ಲ ಎಂಬುದು ತಾತ್ಪರ್ಯ. ಇವನು ಯಾರು ಅಂತಂದರೆ ಅವನಿಗಿಂತ ಭಿನ್ನನಾದಂಥವನು ಅಂತ ಹೇಳ್ತೀವಿ. ಆ ಥರ ಪರಿಮಿತಿಯೂ ಸಹ ಇಲ್ಲ. ಲಕ್ಷ್ಮಣ ಯಾರು ಅಂತಂದರೆ ರಾಮನ ತಮ್ಮ ಅಂತ ವಿವರಣೆ ಕೊಡಬಹುದು. ಅಂದರೆ ರಾಮನಿಗಿಂತನೂ ಬೇರೆಯಾಗಿರತಕ್ಕಂಥವನು ಅಂತ ನಾವು ವಿವರಣೆ ಕೊಡಬಹುದು. ಆದರೆ ಆತ್ಮನಿಗೆ ಈ ರೀತಿಯಾದಂತಹ ವಿವರಣೆಯೂ ಸಹ ಸಾಧ್ಯವಿಲ್ಲ. ಹಾಗಾಗಿ ಯಾವುದೇ ಪರಿಮಿತಿ ಇಲ್ಲ. ಅಂತಹ ಒಂದು ತತ್ವ ಆತ್ಮತತ್ವ. ಆದರೆ ಜೀವ ಅಂತಂದ್ರೆ ಹಾಗೆ ಸಾಧ್ಯವೇ? ಸಾಧ್ಯ ಇಲ್ಲ ತಾನೆ. ಯಾಕೆಂತಂದರೆ ಜೀವ ಅಂತಂದರೆ ಅವನಿಗೊಂದು ಹುಟ್ಟು ಅಂತಿದೆ. ಈ ಒಂದು ಸ್ಥೂಲ ಶರೀರದ ಜೊತೆ ಸಂಬಂಧವನ್ನು ಹೊಂದುತ್ತಾನೆ. ಸಾಮಾನ್ಯವಾಗಿ ತಿಳಿದಿರತಕ್ಕಂತಹ ವಿಷಯ, ಈ ಶರೀರದ ಒಳಗಡೆ ಇರುವಂತಹದ್ದು ಜೀವ. ಪರಿಮಿತಿ ಬಂತು, ಹೊರಗಡೆ ಇಲ್ಲ, ಒಳಗಡೆ ಇದ್ದಾನೆ. ಈ ಶರೀರ ಉತ್ಪತ್ತಿಯಾದಾಗ ಆ ಒಂದು ಜೀವ ಎಂಬಂತಹದ್ದು ಶರೀರದ ಒಳಗಡೆ ಸೇರ್ಕೊಳ್ತು. ಅದಕ್ಕೂ ಮೊದಲು ಜೀವ ಅಂದರೆ ಗೊತ್ತಿಲ್ಲ. ಅಲ್ಲಿಗೇನಾಯಿತು? ಕಾಲದ ಪರಿಮಿತಿಯೂ ಬಂತು. ಹಾಗಾದರೆ ಈ ಜೀವ ಆತ್ಮನಿಗಿಂತ ಬೇರೇನೋ? ಸಂಶಯ ಬರುತ್ತೆ. ಆತ್ಮನಿಗೆ ಪರಿಮಿತಿಯೇ ಇಲ್ಲ, ಜೀವನಿಗೆ ಪರಿಮಿತಿಗಳೆಲ್ಲವೂ ಸಹ ಇದೆ. ಹಾಗಾದರೆ ಆತ್ಮ ಬೇರೆ, ಜೀವ ಬೇರೆ
ಅಂತಾಯ್ತಲ್ವಾ? ಅದಕ್ಕೆ ಜೀವ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಈ ಜೀವ ಮತ್ತು ಆತ್ಮ ಅಂತೇನು ಹೇಳ್ತೀವೋ ಅವೆರಡೂ ಸಹ ಒಂದೇ ಅಂತ ಹೇಳಬೇಕಾಗಿದೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಹಲವಾರು ದೃಷ್ಟಾಂತಗಳನ್ನು ಕೊಡ್ತಾರೆ. ಜೀವ ಅಂತಂದರೆ ಏನು ಅಂತ ಹೇಳಲಿಕ್ಕೂ ಹಲವಾರು ವಿಷಯಗಳು, ಬೇರೆ ಬೇರೆ ರೀತಿಯ ಪ್ರಕಾರಗಳು ಇವೆ. ಜೀವ ಅಂತಂದರೆ ಏನು? ಹಿಂದೆ ಹೇಳಿದಂತೆ ಅಂತಃಕರಣ ಅಂತೇನಿದೆಯೋ ಆ ಅಂತಃಕರಣ ಎಂಬಂತಹ ವಸ್ತು ಏನಿದೆಯೋ ಆ ವಸ್ತು ಆತ್ಮನನ್ನು ಜೀವನನ್ನಾಗಿ ಮಾಡಿದೆ. ಇಷ್ಟೇ ವಿವರಣೆ ಸಾಕಾಗುತ್ತೆ. ಅಂತಃಕರಣ ಅಂತೆಂಬಂತಹ ಒಂದು ವಸ್ತು ಇದೆಯೋ, ನಾವು ಮನಸ್ಸು ಅಂತ ಹೇಳ್ತೀವಿ, ಅಂತಃಕರಣ ಅಂತ ಹೇಳ್ತೀವಿ. ಅಂತಹ ನಮ್ಮ ಒಳಗಡೆ ಇರತಕ್ಕಂತಹ ಒಂದು ವಸ್ತು ಏನಿದೆಯೋ, ಏನನ್ನು ನಾವು ನಾನು ಅಂತ ಸಂಬೋಧನೆ ಮಾಡ್ತೇವೋ, ಹೃದಯವನ್ನು ಮುಟ್ಟಿ ನಾನು ಅಂತ ಹೇಳ್ತೇವೋ, ಅಂತಹ ಅಂತಃಕರಣ ಎಂಬಂತಹ ವಸ್ತು ಏನಿದೆಯೋ ಅದು ಆತ್ಮನನ್ನು ಜೀವನನ್ನಾಗಿ ಮಾಡ್ತು. ಆತ್ಮನನ್ನು ಜೀವನನ್ನಾಗಿ ಮಾಡ್ತು ಅಂದರೆ ಏನರ್ಥ? ಆತ್ಮ ಎಂಬಂತಹ ಚೈತನ್ಯ ವಸ್ತು ಅಪರಿಮಿತವಾಗಿದ್ದ, ಪರಿಮಿತಿ ಇರಲಿಲ್ಲ ಅವನಿಗೆ. ಆದರೆ ಅವನಿಗೆ ಪರಿಮಿತಿಯನ್ನು ಕಲ್ಪಿಸಿದೆ, ಅವನು ಜೀವನಾದ. ಈಗೇನು ಹೇಳಬೇಕು? ಜೀವ ಆತ್ಮನಿಗಿಂತ ಬೇರೆ ಅಲ್ಲ ಅಂತ ಹೇಳಬೇಕು. ಅದಕ್ಕೆ ಈ ಒಂದು ಉಪನಿಷದ್ ವಾಕ್ಯಗಳಿಂದ ಅಥವಾ ಈ ಒಂದು ಉಪದೇಶದಿಂದ, ಮುದ್ರೆಯ ಉಪದೇಶದಿಂದ ನಾನು ಅಂತಹವನು, ಏನು ನಾನು ಸಂಸಾರದಲ್ಲಿ ಬಂಧಿತನಾಗಿದ್ದೇನೋ ಅಂತಹ ನಾನು ಆತ್ಮನೇ, ಪರಮಾತ್ಮ ಸ್ವರೂಪನೇ ಎಂಬಂತಹ ಒಂದು ಪ್ರತ್ಯಭಿಜ್ಞಾನವನ್ನು, ಅದು ಯಾವಾಗ? ಈಗ ಉಂಟಾಗುವಂತಹದ್ದಲ್ಲ. ಯಾವಾಗ ಆತ್ಮತತ್ವ ದರ್ಶನವಾಗತ್ತೋ ಆ ತತ್ವ ದರ್ಶನವಾದಾಗ ಮುಕ್ತನಾಗ್ತಾನೋ ಆ ಮುಕ್ತಿಯ ಒಂದು ಸಂದರ್ಭದಲ್ಲಿ ಉಂಟಾಗುವಂತಹ ಪ್ರತ್ಯಭಿಜ್ಞಾನ ಏನಿದೆಯೋ ಆ ಪ್ರತ್ಯಭಿಜ್ಞಾನವು ಜೀವೇಶ್ವರರ ಐಕ್ಯವನ್ನು ಸಾಧಿಸುತ್ತೆ. ಹೇಗೆ ಅವಸ್ಥಾಭೇದಗಳು ಉಂಟಾದಾಗ ಅಲ್ಲಿರತಕ್ಕಂತಹ ಒಂದು ಚೈತನ್ಯವು ಆತ್ಮವು ಒಂದೇ ಆಗಿರುತ್ತೋ, ಅದೇ ಥರ ಜೀವಾವಸ್ಥೆಯಿಂದ ಮೋಕ್ಷಾವಸ್ಥೆಗೆ ಹೋದಾಗಲೂ ಸಹ ಆ ಆತ್ಮನ ವಿಷಯದಲ್ಲಿ ಭೇದ ಇಲ್ಲ. ಅವಸ್ಥೆಗಳು ಭಿನ್ನ ಆಗಬಹುದು, ಬಂಧನಾವಸ್ಥೆ ಬೇರೆ, ಮೋಕ್ಷಾವಸ್ಥೆ ಬೇರೆ ಅಂತ ಆಗಬಹುದು. ಆದರೆ ಬಂಧನಾವಸ್ಥೆ ಯಾರಿಗೋ ಅವನಿಗೆ ಮೋಕ್ಷಾವಸ್ಥೆ. ನಾವು ಲೋಕದಲ್ಲೂ ಅದೇ ಥರ ತಾನೇ ನೋಡೋದು. ಯಾರ ಬಂಧನವಾಗುತ್ತೋ ವಿಮೋಚನ ಆಗೋದು ಯಾರದು? ಅವನದ್ದೇ ತಾನೆ, ಬೇರೆಯವರದಲ್ಲ ತಾನೆ. ಬೇರೆಯವರದಾದರೂ ಸಹ ಅವನ ವಿಮೋಚನೆ ಅಂತ ಹೇಳೋದಿಲ್ಲ. ಹಾಗಾಗಿ ಯಾರು ಬಂಧನಾವಸ್ಥೆಯಲ್ಲಿದ್ದಾನೋ ಅವನು ಮೋಕ್ಷಾವಸ್ಥೆಯನ್ನು ಹೊಂದುತ್ತಾನೆ. ಅವೆರಡರಲ್ಲಿ ಪುನಃ ಭೇದ ಇಲ್ಲ. ಬಂಧನಾವಸ್ಥೆ ಒಬ್ಬವನಿಗೆ, ಮೋಕ್ಷ ಇನ್ನೊಬ್ಬವನಿಗೆ ಎಂಬಂತಹ ಒಂದು ಭೇದ ಇಲ್ಲ. ಇಂತಹ ಪ್ರತ್ಯಭಿಜ್ಞಾನವು ಜೀವೇಶ್ವರರ ಐಕ್ಯವನ್ನು ಬೋಧಿಸುತ್ತೆ. ಇದನ್ನೇ ತತ್ವಮಸ್ಯಾದಿ ವಾಕ್ಯಗಳೂ ಸಹ ಬೋಧಿಸ್ತವೆ. ತತ್ವಮಸಿ ಎಂಬಂತಹ ಉಪನಿಷತ್ತು ಸಹ ಇದೇ ಒಂದು ಅಂಶವನ್ನು ಹೇಳುತ್ತೆ, ಜೀವಬ್ರಹ್ಮರ ಐಕ್ಯವನ್ನು ಹೇಳುತ್ತೆ. ಕೆಲವೊಂದು ವಿಷಯಗಳನ್ನು ನಾವು ಬಿಡಬೇಕಾಗತ್ತೆ. ಆಗ ಏನು ಅಂತಂದರೆ, ಜೀವ ಅಂತಾದಾಗ ಅವನಿಗೆ ಅಂತಃಕರಣ ಇತ್ತು. ಯಾವಾಗ ಅವನು ಮೋಕ್ಷವನ್ನು ಹೊಂದುತ್ತಾನೋ ಆಗ ಅಂತಃಕರಣ ಇರೋದಿಲ್ಲ. ಈ ಅಂತಃಕರಣವೇ ಭೇದವನ್ನು ಉಂಟು ಮಾಡುತ್ತಾ ಇತ್ತು. ಅದಿಲ್ಲ ಅಂತಂದರೆ ಅವನು ಈಶ್ವರನಾಗ್ತಾನೆ. ಹಾಗಾಗಿ ಜೀವೇಶ್ವರರು ಒಬ್ಬರೇ ಆಗಿದ್ದಲ್ಲಿ ಇವೆಲ್ಲವನ್ನು ಹೇಳಲಿಕ್ಕೆ ಸಾಧ್ಯ, ಅನ್ಯಥಾ ಸಾಧ್ಯ. ದಾರ್ಶನಿಕರಲ್ಲಿ ಇದೂ ಸಹ ಈ ಥರ ಮತಭೇದಗಳು ಸಹ ಇವೆ. ಜೀವ ಬೇರೆ, ಈಶ್ವರ ಬೇರೆ ಎಂಬಂತಹ ಭೇದಗಳು ಸಹ ಇವೆ. ಈ ಥರ ಪಕ್ಷಗಳೂ ಸಹ ಇವೆ. ಈ ರೀತಿಯಾಗೂ ಕೆಲವರು ದಾರ್ಶನಿಕರು ಹೇಳ್ತಾರೆ. ಆದರೆ ಅದೂ ಸರಿಯಲ್ಲ ಅಂತ ಈ ಒಂದು ಚಿನ್ಮುದ್ರೆಯಿಂದ ಆ ಜೀವೇಶ್ವರರ ಐಕ್ಯವನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅಂತಹ ದಕ್ಷಿಣಾಮೂರ್ತಿಯ ಒಂದು ಸ್ವರೂಪ ಏನಿದೆಯೋ ಆ ಸ್ವರೂಪದಲ್ಲಿ ಚಿನ್ಮುದ್ರೆ ಎಂಬಂತಹದ್ದಿದೆ. ಆ ಚಿನ್ಮುದ್ರೆಯಿಂದ ಏನು ತಿಳಿಯುತ್ತೆ? ಈ ಜೀವೇಶ್ವರರ ಐಕ್ಯವು ತಿಳಿಯುತ್ತೆ. ಆ ಐಕ್ಯವನ್ನು ಮೌನದಿಂದಲೇ, ಕೇವಲ ಮುದ್ರೆಯಿಂದಲೇ ಬೋಧಿಸ್ತಾ ಇರತಕ್ಕಂತಹ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಸ್ತುತಿಯನ್ನು ಮಾಡಲಿಕ್ಕೆ ಹೊರಟಂತಹ ಶ್ಲೋಕ ಇದು. ಹಾಗಾಗಿ ಈ ಶ್ಲೋಕದಲ್ಲಿ ಇಷ್ಟು ವಿಷಯಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. ಇನ್ನೂ ಸಹ ವಿಷಯಗಳಿವೆ. ಪ್ರಕೃತದಲ್ಲಿ ಇಷ್ಟು ವಿಷಯಗಳನ್ನು ಇಲ್ಲಿ ಚಿಂತನೆ ಮಾಡಬಹುದು. ಈ ಶ್ಲೋಕದ ವಿವರಣೆಯನ್ನು ಇಲ್ಲಿಗೆ
ಮುಕ್ತಾಯ ಮಾಡ್ತಾ ಮುಂದಿನ ಅವಧಿಯಲ್ಲಿ ಉಳಿದೆರಡು ಶ್ಲೋಕಗಳ ವಿವರಣೆಯನ್ನು ಚಿಂತನೆ ಮಾಡಬಹುದು ಅಂತ ಪ್ರಶ್ನೆಗಳಿದ್ದರೆ ಉಪಸಂಹಾರ ಮಾಡುತ್ತೇನೆ. ಪ್ರಶ್ನೆಗಳಿದ್ದರೆ, ಜಿಜ್ಞಾಸೆಗಳಿದ್ದರೆ ಕೇಳಬಹುದು. ಶಿಷ್ಯಾಚಾರ್ಯ ತಥಾ ಪಿತೃಪುತ್ರ ದೈವ ವರ್ತನ ಮುಂದೆ ಚಿಂತನೆ ಮಾಡೋಣ. ಮುಂದಿನ ಅವಧಿಯಲ್ಲಿ ಮಾಡಿಲ್ವಾ? 8ನೇ ಶ್ಲೋಕ. ಓಕೆ ಓಕೆ. 7ನೇದಲ್ಲಿ ಮುಂದೆ ವಿವರಣೆ ಕೊಡೋಣ. ಅದು ನೀವು ಚಿನ್ಮಯ ಭದ್ರೆಯ ಹೇಳಿದ್ರಲ್ಲ, ಈ ಹಸ್ತದ್ದು ಇನ್ನೂ 3 ಹಸ್ತದ್ದು ಇಟ್ಕೊಂಡಿರೋದು ಜ್ಯೋತಿ ಮತ್ತೆ ಡವರುಗ ಪುಸ್ತಕದ ಒಂದು ಅದು ವೈಶಿಷ್ಟ್ಯತೆ ಹೇಳ್ಬೋದಾ? ಅದನ್ನ ಈ ಸದ್ಯದಲ್ಲಿ ಇಲ್ಲಿ ಚಿನ್ಮುದ್ರೆಯ ವೈಶಿಷ್ಟ್ಯತೆಯನ್ನೇ ಹೇಳಿದ್ದು. ಉಪಾಸನೆಗೋಸ್ಕರ ಇದೆಲ್ಲವನ್ನು ಹೇಳಿದ್ದಾರೆ. ವೈಶಿಷ್ಟ್ಯ ಅಂತಂದ್ರೆ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಉಪಾಸನೆ ಮಾಡಬೇಕು ಅಂತಂದ್ರೆ ಉಪಾಸನೆ ಮಾಡಲಿಕ್ಕೋಸ್ಕರ ಒಂದು ಸ್ವರೂಪ ಬೇಕು. ನಾವು ಚಿಂತನೆ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಆಕಾರ ಬೇಕು. ಏನು ಇಲ್ಲ ಸುಮ್ಮನೆ ಚಿಂತನೆ ಮಾಡಿ ಅಂತಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಆ ಸ್ವರೂಪವನ್ನು ಹೇಳಿದ್ದು. ಅದರಲ್ಲಿ ಸ್ತುತಿಯನ್ನು ಮಾಡ್ತಾ ಇದ್ದೀವಿ, ಆ ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದೀವಿ. ಆ ಸ್ತುತಿಯನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಭಗವತ್ಪಾದರು ಎಂಬುದು ತಾತ್ಪರ್ಯ. ಶ್ರೀ ಗುರುಭ್ಯೋ ನಮಃ. ಈಗ ಪ್ರತ್ಯಭಿಜ್ಞ ಅನ್ನೋ ವಿಚಾರ ಬಂದಾಗ ಆ ದೇಶ ಆ ಕಾಲ, ಈ ದೇಶ ಈ ಕಾಲ ಅಂತ ಬಂದಾಗ ಆತ್ಮನು ಅರಿವಿನ ಸ್ವರೂಪ, ಅಲ್ಲಿ ಕ್ರಿಯೆ ಅನ್ನೋದಿಲ್ಲ. ಆದರೆ ಆ ದೇಶ ಆ ಕಾಲದ್ದು, ಈ ದೇಶ ಈ ಕಾಲದಲ್ಲಿ ಸ್ಮರಣೆ ಅಂತ ಬಂದಾಗ ಆ ಸ್ಮರಣೆ ಆಗಿದ್ದು ಯಾರಿಗೆ? ಆತ್ಮನು ಕ್ರಿಯಾ ಸ್ವರೂಪ ಅಲ್ಲ, ಸ್ವರೂಪನೇ ಆಗಿರೋದ್ರಿಂದ ಆ ಆತ್ಮನ ಬೆಳಕಿನಲ್ಲೇ ಅಲ್ಲಿ ಇಲ್ಲಿ ಎಲ್ಲ ಕಡೆ ನಡೀತಾ ಇರೋದು. ಆ ದೇಶ ಆ ಕಾಲ, ಈ ದೇಶ ಈ ಕಾಲದಲ್ಲಿ ಆ ಸ್ಮರಣೆ ಅನ್ನೋದನ್ನು ಎಲ್ಲಿಗೆ ಜೋಡಿಸ್ಬೇಕು? ಬುದ್ಧಿಗ ಅಥವಾ ಆತ್ಮನ ಸ್ವರೂಪದಲ್ಲಿ ಅವನ ಬೆಳಕಿನಲ್ಲೇ ಎಲ್ಲ ಅದು ಅಲ್ಲೊಂಚೂರು ಆ ಗೊಂದಲ ಪರಿಹರಿಸ್ರಿ. ಸ್ವಲ್ಪ ಗೊಂದಲಗಳಿದೆ. ಏನು ಅಂತಂದರೆ, ಈಗ ನಿಮಗೆ ಹೇಳಿದಂತಹ ವಿಷಯ ತಿಳಿದಿದೆಯೋ ಇಲ್ಲವೋ ಅಂತ ಪ್ರಶ್ನೆ ಕೇಳಿದ್ರೆ ನೀವೇನು ಹೇಳ್ತೀರಾ? ನನಗೆ ತಿಳಿದಿದೆ ಅಂತ ಹೇಳ್ತೀರಾ, ಇಲ್ಲ ತಿಳಿದಿಲ್ಲ ಅಂತ ಹೇಳ್ತೀರಾ. ಇದೇ ತಾನೇ, ಇದೆರಡರಲ್ಲಿ ಒಂದು ಉತ್ತರ ಆಗಿರುತ್ತೆ. ನಿಮಗೆ ಈ ವಿಷಯ ತಿಳಿಯಿತಾ ಅಂತ ಕೇಳಿದರೆ ಈ ಉತ್ತರ ಬರುತ್ತೆ. ನನಗೆ ತಿಳಿಯಿತು ಅಂತ ಅಂಶವನ್ನು ಇಟ್ಟುಕೊಡಿ. ನನಗೆ ತಿಳಿದಿದೆ ಅಂದರೆ ಏನರ್ಥ? ತಿಳಿಯುವಿಕೆ ಮತ್ತು ನಾನು ಒಂದೇಯೋ ಬೇರೆಯೋ? ಉದಾಹರಣೆಗೆ, ನನ್ನ ಹತ್ರ ಒಂದು ಪುಸ್ತಕ ಇದೆ ಅಂತ ಹೇಳ್ತೀನಿ. ನನ್ನ ಹತ್ತಿರ ಈ ಪುಸ್ತಕ ಇದೆ ಅಂತ ಹೇಳ್ತೀನಿ. ಈ ಪುಸ್ತಕ ಮತ್ತು ನಾನು ಒಂದೇ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಬೇರೆ ಆದಾಗ ಮಾತ್ರ ನನಗೆ ತಿಳಿದಿದೆ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ನಾನು ಇಂತಹವನು ಅಂತ ಹೇಳ್ತೀವಿ ತಾನೇ. ನನಗೆ ಇದು ತಿಳಿದಿದೆ ಅಂತ ಹೇಳಬೇಕು ಅಂತಂದರೆ ಆ ತಿಳುವಳಿಕೆ ಹೇಳೋದು ಬೇರೆ ಆಗಿರಬೇಕು, ನಾನು ಬೇರೆ ಆಗಿರಬೇಕು, ಅಷ್ಟೇ ತಾನೇ. ಈ ತಿಳಿಯುವಿಕೆ ಹೇಳೋದು ಜ್ಞಾನ ಅಲ್ವಾ? ಹಾಗಾದರೆ ತಿಳಿದಿದ್ದು ಯಾರಿಗೆ? ಆತ್ಮನಿಗೆ. ಇದು ಸ್ಪಷ್ಟ ತಾನೆ. ಆದರೆ ಆತ್ಮನೇ ಜ್ಞಾನ ಅಂತ ಹೇಳ್ತಿದ್ದೀರಾ, ಆತ್ಮನಲ್ಲಿ ಜ್ಞಾನ ಇದೆ ಅಂತಲೂ ಹೇಳ್ತಿದ್ದೀರಾ, ಯಾಕೆ ಗೊಂದಲವನ್ನು ಉಂಟು ಮಾಡ್ತಿದ್ದೀರಾ ಎಂಬುದು ನಿಮ್ಮ ಪ್ರಶ್ನೆ ಅಲ್ವಾ? ಸ್ಪಷ್ಟತೆ ಇದೆಯಾ? ಹಾಂ, ಯಾರಿಗೆ ಅಂತ ಕೇಳಿದ್ರಿ ನೀವು. ಯಾರಿಗೆ ಅಂತಂದರೆ ಏನರ್ಥ? ಆತ್ಮವೇ ಜ್ಞಾನ ಅಂತ ಹೇಳ್ತೀರಾ. ಸ್ಮರಣೆ ಎಂಬಂತಹದ್ದು ಜ್ಞಾನ. ಸ್ಮರಣೆ ಯಾರಿಗೆ ಬರುತ್ತೆ? ಆತ್ಮನೇ ಜ್ಞಾನವಾಗಿದ್ದಾಗ ಆತ್ಮನಿಗೆ ಸ್ಮರಣೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಎಂಬುದು ತಾನೇ ಗೊಂದಲ. ಅದಕ್ಕೇನು ಉತ್ತರ ಹೇಳಬೇಕು? ಸುಲಭವಾದಂತಹ ಉತ್ತರ. ನೀವು ಹೇಳಿದ್ದು ಸರಿ, ಜ್ಞಾನ ಎಂಬಂತಹದ್ದು ಆತ್ಮವೇ, ಅದರಲ್ಲೇನೂ ಸಂಶಯ ಇಲ್ಲ. ಆದರೆ ನಾವು ಅನುಭವಿಸ್ತಾ ಇರುವಂತಹ ಜ್ಞಾನ ಏನಿದೆಯೋ ಆ ಜ್ಞಾನ, ಆ ಯಾವುದು ನಿತ್ಯ ಜ್ಞಾನ ಇದೆಯೋ ಅದಾದರೂ ಸಹ ಅದನ್ನು ಕ್ಷಣಿಕ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಅಥವಾ ಆ ಜ್ಞಾನವೇ ಬೇರೆ ಅಂತ ಇಟ್ಕೊಳ್ಳಿ. ಆತ್ಮ ಜ್ಞಾನ ಸ್ವರೂಪ ಅಂತ ಹೇಳ್ತಿದ್ದೀವಲ್ಲ, ಅದು ಬೇರೆ. ನಾವು ತಿಳಿದಿದೆ ಅಂತ ಇದೀವಲ್ಲ, ಆ ಜ್ಞಾನವೇ ಬೇರೆ. ಅವೆರಡಕ್ಕೂ ವ್ಯತ್ಯಾಸ ಇದೆ, ಆಯಿತಾ? ಅದು ಹೇಗೆ ಅಂದರೆ, ನಮಗೆ ಜ್ಞಾನ ಉಂಟಾಗೋದು ಹೇಗೆ? ಇಂದ್ರಿಯಗಳಿಂದ ಉಂಟಾಗುತ್ತೆ. ಎದುರುಗಡೆ ನೋಡ್ತೀವಿ, ಇಂತಹ ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ತಾನೇ ಜ್ಞಾನ ಉಂಟಾಗೋದು. ನೆನಪು ಮಾಡ್ಕೊಳ್ತೀವಿ, ಯಾವುದೋ ಒಂದು ನೋಡ್ತೀವಿ, ಏನನ್ನೋ ಪುಸ್ತಕವನ್ನು ನೋಡ್ತೀವಿ, ಇನ್ಯಾವುದೋ ಸ್ಮರಣೆಗೆ ಬರುತ್ತೆ. ಧೂಮವನ್ನು, ಹೊಗೆಯನ್ನು ನೋಡ್ತೀವಿ, ಬೆಂಕಿಯ ಸ್ಮರಣೆ ಬರುತ್ತೆ.
ಹೀಗೆ ಜ್ಞಾನವೂ ಸಹ ಕೆಲವೊಂದು ಸಲ ಇಂದ್ರಿಯಗಳಿಂದ ಉಂಟಾಗತ್ತೆ, ಕೆಲವೊಂದು ಸಲ ಬೇರೆ ಬೇರೆ ಕಾರಣಗಳಿಂದ ಉಂಟಾಗತ್ತೆ. ಈ ರೀತಿಯಾಗಿದೆ ತಾನೆ. ಈ ಜ್ಞಾನ ಹೇಗೆ, ಏನು ಅದು ಅಂತಂದರೆ, ಇದು ನಮ್ಮ ಅಂತಃಕರಣ ಅಂತಿದೆಯಲ್ಲ, ಈ ಅಂತಃಕರಣದ ಪರಿಣಾಮ. ಅಂತಃಕರಣ ನಾವು ಯಾವ ವಿಷಯವನ್ನು ಚಿಂತನೆ ಮಾಡ್ತೀವೋ ಆ ವಿಷಯದ ಸ್ವರೂಪವನ್ನು ಪಡೆಯುತ್ತೆ. ಆ ವಿಷಯದ ಸ್ವರೂಪವನ್ನು ಪಡೆಯುತ್ತೆ ಅಂತಃಕರಣ ಎಂಬಂತಹದ್ದು. ಆ ವಿಷಯದ ಸ್ವರೂಪವನ್ನು ಪಡೆದಾಗ ಆ ಅಂತಃಕರಣದ ಪರಿಣಾಮ ಏನುಂಟಾಗುತ್ತೋ ಅದನ್ನು ನಾವು ಜ್ಞಾನ ಅಂತ ಲೋಕದಲ್ಲಿ ವ್ಯವಹಾರ ಮಾಡ್ತೀವಿ. ಕೇವಲ ಅದರ ಪರಿಣಾಮ ಏನಿದೆಯೋ ಅದು ಮಾತ್ರ ಜ್ಞಾನವಲ್ಲ, ಅದು ಮತ್ತು ಚೈತನ್ಯ ಅವೆರಡೂ ಸಹ ಸೇರಿದಾಗ ಜ್ಞಾನ ಅಂತ ವ್ಯವಹಾರ. ಕೇವಲ ಪರಿಣಾಮವೂ ಅಲ್ಲ, ನಿತ್ಯವಾದಂತಹ ಜ್ಞಾನವನ್ನು ಸಹ ಜ್ಞಾನ ಅಂತ ನಾವು ಹೇಳ್ತಾ ಇಲ್ಲ. ಯಾಕೆಂದರೆ ನಮಗೆ ಈ ಜ್ಞಾನ ಉಂಟಾಗತ್ತೆ, ಸ್ವಲ್ಪ ಹೊತ್ತಿಗೆ ಮರೆತು ಹೋಗುತ್ತೆ. ನಿತ್ಯವಾದಂತಹ ಜ್ಞಾನವನ್ನೇ ನಾವು ಜ್ಞಾನ ಅಂತ ವ್ಯವಹಾರ ಮಾಡೋದಾಗಿದ್ದರೆ ನಮಗೆ ಮರೆತು ಹೋಗೋದು ಎಂಬ ಪ್ರಶ್ನೆಯೇ ಇರ್ತಿರಲಿಲ್ಲ. ನಮಗೆ ತಿಳಿದೇ ಇರತಕ್ಕಂತಹ ವಸ್ತುವೇ ಇರ್ತಿರಲಿಲ್ಲ. ಹಾಗೇನಿಲ್ಲ ತಾನೆ. ಹಾಗಾಗಿ ಈ ಅಂತಃಕರಣದ ಪರಿಣಾಮವನ್ನು ಜ್ಞಾನ ಅಂತ ಹೇಳ್ತೀವಿ. ಹಿಂದೆ ನೋಡಿದಂತಹ ವ್ಯಕ್ತಿಯ ಸ್ಮರಣೆ ಯಾರಿಗಾಗತ್ತೋ ಅವನಲ್ಲಿರುವಂತಹ ಅಂತಃಕರಣ ಪರಿಣಾಮವನ್ನೇ ಜ್ಞಾನ ಅಂತ ಹೇಳೋದು. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಇದೆ, ಅದರಲ್ಲಿ ಗೊಂದಲ ಮಾಡುವಂತಹ ಅವಶ್ಯಕತೆ ಬೇಡ. ಈ ರೀತಿಯಾಗಿ ನಾವು ವಿವೇಕವನ್ನಿಟ್ಟುಕೊಂಡು ಈ ಜ್ಞಾನ ಎಂಬಂತಹ ವಿಷಯದಲ್ಲಿ ವಿಚಾರವನ್ನು ಮಾಡಬೇಕು. ನಮಗೆ ಉಂಟಾಗುವಂತಹ ಜ್ಞಾನ ಅಂತಂದರೆ ಈ ರೀತಿಯಾದಂತಹ ಅನಿತ್ಯವಾದಂತಹ ಜ್ಞಾನ, ಅಂತಃಕರಣದ ಪರಿಣಾಮ. ಚೈತನ್ಯ ಸ್ವರೂಪ ಅಂತ ಬಂದಾಗ ಅದು ನಿತ್ಯವಾದಂತಹ ಜ್ಞಾನ, ನಮ್ಮ ಸ್ವರೂಪ ಅದು ಬೇರೆ. ಈ ರೀತಿಯಾದಂತಹ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಅವಸ್ಥಾತ್ರಯ ಭೇದಗಳನ್ನು ಹೇಳಬೇಕಾದ್ರೆ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಆತ್ಮನು ಸರ್ವವನ್ನು ನೋಡ್ತಾ ಇರಬೇಕಾದ್ರೆ ನಾವು ಯಾಕೆ 3 ಕಲ್ಪನೆಗಳನ್ನು ಯಾಕೆ ಮಾಡಬೇಕಾದ್ರೆ? ಅಂದರೆ ಈ ಕಲ್ಪಿತವೇ ಬೇಕಾಗಿಲ್ಲ ಅಲ್ವ? ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಆತ್ಮ ಸರ್ವಕಾಲದಲ್ಲಿಯೂ ನೋಡ್ತಾ ಇದ್ದಾನೆ. ಇದನ್ನು ಯಾರಿಗೆ ತಿಳಿಸೋದಕ್ಕೆ ನಾವು ಹೇಳ್ತಾ ಇದ್ದೀವಿ? ಅದನ್ನು ತಿಳಿಸೋದಕ್ಕೆ ಈಗ ಭ್ರಾಂತಿ ಇರೋದೇ ಅಲ್ಲಿ. ಆತ್ಮ ಎಂಬಂತಹವನು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಆತ್ಮ ಅವನು ಸ್ವಯಂ ಪ್ರಕಾಶ ರೂಪ ಅಂತ ಹೇಳಲಿಕ್ಕೆ ಅವಸ್ಥೆಗಳನ್ನು ತೋರಿಸ್ತಾ ಇರೋದು. ಅವಸ್ಥೆಗಳು ಎಂಬಂತಹದ್ದು ಕಲ್ಪನೆ ಮಾಡುವಂತಹ ವಿಷಯ ಅಲ್ಲ, ವಾಸ್ತವವಾಗಿರುವಂತಹದ್ದೇ. ನಾವು ಕಣ್ಣಿನಿಂದ ನೋಡ್ತಾ ಇದ್ದೇವೆ, ನಾವು ಕಣ್ಣಿನಿಂದ ನೋಡ್ತಾ ಇದ್ದೇವೆ ಅಂತೇನು ಕಲ್ಪನೆ ಮಾಡ್ತಾ ಇಲ್ಲ. ಕಲ್ಪನೆ ಮಾಡೋದು ಅಂದರೆ ಊಹಿಸೋದು ಅಂತ ಅರ್ಥ. ಹೀಗಿದ್ದರೆ ಹೀಗಾಗಬಹುದೇನೋ ಅಂತ. ಆ ಥರದ್ದೇನಿಲ್ಲ ಇಲ್ಲಿ. ಈಗ ನಾವು ಈಗ ನೋಡ್ತಾ ಇದ್ದೇವೆ ಎಂಬಂತಹ ಅಂಶ ಎಲ್ಲರಿಗೂ ಅರಿವಿಗಿದೆ. ನಿದ್ದೆ ಮಾಡಿದಾಗ ಸ್ವಪ್ನ ಬೀಳತ್ತೆ ಎಂಬಂತಹ ಅಂಶವೂ ಸಹ ಎಲ್ಲರ ಅನುಭವಕ್ಕೆ ಇದೆ. ಹಾಗಾಗಿ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಚೆನ್ನಾಗಿ ನಿದ್ದೆ ಬಂತು, ಏನೋ ಗೊತ್ತಾಗಿಲ್ಲ ಎಂಬಂತಹ ಅಂಶವೂ ಅನುಭವಕ್ಕಿದೆ. ಸುಷುಪ್ತಿ, ಇವು 3 ಸಹ ಅನುಭವಕ್ಕಿರುವಂತಹ ಅವಸ್ಥೆಗಳೇ, ಕಲ್ಪನೆ ಮಾಡ್ತಾ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಆ ಆತ್ಮ 3 ಅವಸ್ಥೆಗಳಲ್ಲೂ ಸಮಾನನಾಗಿದ್ದಾನೆ. ಅದರಲ್ಲೂ ಸಹ ಸುಷುಪ್ತಿ ಅವಸ್ಥೆಯಲ್ಲಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಮನಸ್ಸು ಕೆಲಸ ಮಾಡೋದಿಲ್ಲ. ಆದರೂ ಸಹ ನಾನು ಏನು ಗೊತ್ತಾಗಿಲ್ಲ, ಚೆನ್ನಾಗಿ ನಿದ್ರೆ ಬಂತು, ಅತ್ಯಂತ ಸುಖವಾದಂತಹ ನಿದ್ರೆ ಬಂತು ಅಂತ ಗೊತ್ತಾಗತ್ತೆ ತಾನೆ. ಆಗ ಈಗ ಏನೋ ಒಂದು ಜ್ಞಾನ ಉಂಟಾಗಬೇಕು ಅಂತಂದರೆ, ಒಂದೋ ನಮಗೆ ಇಂದ್ರಿಯಗಳಿರಬೇಕು, ಇಲ್ವೋ ವಸ್ತುಗಳಿರಬೇಕು, ಎದುರುಗಡೆ ಏನಾದ್ರು ವಸ್ತು ಇರಬೇಕು. ಕದಾಚಿತ್ ವಸ್ತುಗಳಿದ್ದಾಗ ಅದು ನೆನಪಿಗೆ ಬರುತ್ತೆ, ಇಂದ್ರಿಯಗಳಿಂದ ತೋರುತ್ತೆ. ಅವು ಯಾವುದೂ ಇಲ್ಲ, ಆದರೂ ಸಹ ಜ್ಞಾನ ಇದೆ. ಹಾಗಾಗಿ ಏನಾಯಿತು, ಆತ್ಮ ಹೇಳುವಂತಹದ್ದು ಜ್ಯೋತಿ ಸ್ವರೂಪ, ಅಂದರೆ ಪ್ರಕಾಶ ಸ್ವರೂಪ ಅದು ಅಂತ ಹೇಳಲಿಕ್ಕೆ ಈ ಅವಸ್ಥೆಗಳನ್ನು ತೋರಿಸಿ ಯುಕ್ತಿಗಳನ್ನು ಹೇಳಬೇಕಲ್ಲ. ಇಲ್ಲಾಂತಂದ್ರೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮ ಜ್ಯೋತಿ ಸ್ವರೂಪ ಅಂತ ನಾವು ಹೀಗೆ ಹೇಳಿಬಿಟ್ರೆ ಯಾರೂ ಒಪ್ಪೋದಿಲ್ಲ. ಅದಕ್ಕೆ ಒಂದು ಪ್ರಮಾಣವನ್ನು ತೋರಿಸಬೇಕು, ಯುಕ್ತಿಗಳನ್ನು ತೋರಿಸಬೇಕು. ಶ್ರುತಿ ವಾಕ್ಯವನ್ನು ಹೇಳಿದ್ರೂ ಸಹ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಕೆಲವರಿಗೆ. ಹಾಗಾಗಿ ಯುಕ್ತಿಗಳನ್ನು ತೋರಿಸಬೇಕಾಗತ್ತೆ. ಅದಕ್ಕೆ ಹೀಗೆ 3 ಅವಸ್ಥೆಗಳಿದೆ. ಈ 3 ಅವಸ್ಥೆಗಳಲ್ಲೂ ಸಹ ನೋಡುವಂತಹ ವ್ಯಕ್ತಿ ಒಬ್ಬನೇ. ಕೊನೆಯ ತುರಿಯಾವಸ್ಥೆಯಲ್ಲಿ, ಅಂದರೆ ಸುಷುಪ್ತಿ ಅವಸ್ಥೆಯನ್ನು ಇಟ್ಕೊಳ್ಳೋಣ. ಸುಷುಪ್ತಿ ಅವಸ್ಥೆಯಲ್ಲಿ ಇಂದ್ರಿಯಗಳು ಯಾವುದೂ ಇಲ್ಲ ಅಂತಂದ್ರೂ ಸಹ ಅವನಿಗೆ ಜ್ಞಾನ ಉಂಟಾಗತ್ತೆ. ಇಲ್ಲ ಅಂತಂದ್ರೆ ನೆನಪಾಗ್ಲಿಕ್ಕೆ ಹೇಗೆ ಸಾಧ್ಯ, ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಅಂತ. ಹಾಗಾಗಿ ಎಲ್ಲೂ ಸಹ ಜ್ಞಾನ ಇದೆ. ಹಾಗಾಗಿ ಸ್ವಯಂ ಪ್ರಕಾಶ ಅವನು ಹೇಳಲಿಕ್ಕೆ ಇದು. ಆತ್ಮನ ದೃಷ್ಟಿಯಿಂದ ಯಾವುದೇ ಅವಸ್ಥೆಗಳಿಲ್ಲ.
ಆತ್ಮನ ದೃಷ್ಟಿಯಿಂದ ಅಂತಂದ್ರೆ ಪರಮಾರ್ಥ ದೃಷ್ಟಿಯಿಂದ ಇವೆಲ್ಲವೂ ಸಹ ಕಲ್ಪಿತವೆ. ಅವೇ ಆ ಒಂದು ದೃಷ್ಟಿಯಿಂದ ಇವೆಲ್ಲವೂ ಸಹ ಕಲ್ಪಿತವೆ. ಆದ್ರೆ ಆ ಅವಸ್ಥೆಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಇದು ಮಾಡ್ಕೊಂಡ್ರೆ. ಹೌದು ಹೌದು. ನಂದು ಎರಡನೇ ಪ್ರಶ್ನೆ, ಈಗ ಜೀವನು ಸಹಜವಾಗಿ ಶುದ್ಧ ಸ್ವರೂಪನೇ ಅವನು ಆತ್ಮನ ಒಂದು ಭಾಗವೇ. ಆದರೆ ಅವನಿಗೆ ಸಂಸಾರ ಉಂಟಾಗ್ತಿರೋದು ಜೀವ ಅಂತಃಕರಣದ ಜೊತೆ ಸೇರಿದಾಗ ಅಂತ ಹೇಳಿ. ಈಗ ನಾವು ಅಂತಃಕರಣವನ್ನು ತೆಗೆದು ಹಾಕಿದರೆ, ಅಂದರೆ ಅದನ್ನು ನಾಶವನ್ನು ಮಾಡಿದರೆ, ಜೀವ ಸಹಜವಾಗಿ ಅವನ ಆತ್ಮಸ್ವರೂಪನೇ ಆಗ್ತಾನಲ್ಲ. ನಾವು ಯಾಕೆ ಆ ಕಡೆಗೆ ಪ್ರಯತ್ನ ಪಡ್ತಾ ಇಲ್ಲ? ಅದಕ್ಕೆ ಪ್ರಯತ್ನ ಪಡಬೇಕು ಅಂತಾನೆ ಹೇಳ್ತಿರೋದು. ಮುಂದಿನ ಶ್ಲೋಕದಲ್ಲಿ ಅದರ ವಿವರಣೆಯನ್ನು ಕೊಡೋಣ. ಅದೇ ವಿಷಯಕ್ಕೆ ಪ್ರಯಾಸವನ್ನು ಪಡಬೇಕು ಅಂತಾನೇ ಶಾಸ್ತ್ರಗಳು ಹೇಳ್ತಾ ಇರೋದು. ಅಲ್ಲ, ಈಗಲೇ ಪಟ್ಟರೆ ಮುಂದಿನ ಅವಧಿಗೆ ಹೋಗಬೇಕಾದ್ದೇ ಇಲ್ವಲ್ಲ ಅಂತ ಅವರು ಸ್ವಲ್ಪ ಶ್ರಮವನ್ನು ಸುಧಾರಿಸಿಕೊಂಡು ಮುಂದಿನ ವಿಚಾರವನ್ನು ಮಾಡೋಣ.